ಶರಣು ನಿಮಗಾನು ಪರನಲ್ಲವಿನ್ನೇನು, ಶರಣು ಒಮ್ಮಿಗೆ ಶರಣು ಗುರುವರ್ಯ. ಪರಶಿವನ ದಿವ್ಯ ಅವತಾರಿ ಅನಂತ ಲೀಲಾ ಪುರುಷ ಕಲಿಯುಗದ ಕಾಮಧೇನು ಸಚ್ಚಿದಾನಂದ ಸಮರ್ಥ ಸದ್ಗುರು ಸಿದ್ಧಾರೂಢ ಅಪ್ಪಂಗಳವರ ದಿವ್ಯ ಶ್ರೀಪಾದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಪವಿತ್ರ ಕ್ಷೇತ್ರದ ಆರಾಧ್ಯ ದೈವ ಚತುರ್ದಶ ಭುವನ ಬ್ರಹ್ಮಾಂಡ ಲೋಕನಾಯಕ ಶ್ರೀಮನ್ ಮಹಾದೇವನ ದಿವ್ಯ ಶ್ರೀಚರಣ ಅರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಬಸವಾದಿ ಶಿವಶರಣರ ದಿವ್ಯ ಶ್ರೀಚರಣಗಳನ್ನ ಸ್ಮರಣೆ ಮಾಡಿಕೊಂಡು, ಪರಮ ಪೂಜ್ಯರಾಗಿರುವ ಸದ್ಗುರು ಶಿವಕುಮಾರೇಶ್ವರ ಅಪ್ಪಂಗಳವರ ದಿವ್ಯ ಶ್ರೀಚರಣಗಳನ್ನ ನೆನೆದು, ಪರಮ ಪವಿತ್ರವಾದ ಅಧ್ಯಾತ್ಮ ಮಾರ್ಗಕ್ಕೆ ಕರೆತಂದು ಮನದುಂಬಿ ಆಶೀರ್ವದಿಸಿ, ಎನ್ನ ಜೀವನ ಪಾವನಗೈದಿರುವ ಪರಮ ದಯಾಮೂರ್ತಿ ಕೃಪಾಸಿಂಧು ಸಚ್ಚಿದಾನಂದ ಅಪ್ಪಂಗಳವರ ದಿವ್ಯ ಶ್ರೀಪಾದಗಳಲ್ಲಿ ಅನಂತ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಅವರಿವರೆನ್ನದೇ ನಿಜವನರಿತು ನಿಜದಲ್ಲಿ ಬೆರೆತು ಲೋಕಪೂಜ್ಯರಾದ ಶರಣರು ಸಂತರು ಶಿವಯೋಗಿಗಳು, ಜಗತ್ತಿನ ಎಲ್ಲಾ ದಾರ್ಶನಿಕ ಮಹಾಪುರುಷರ ಶ್ರೀಪಾದಕ್ಕೆ ವಂದಿಸಿ, ಸುಕ್ಷೇತ್ರ ತಳವಾಡಿಕೆ ಗ್ರಾಮದ ಪರಮ ಆರಾಧ್ಯ ದೈವ ಶ್ರೀಮನ್ ಮಹಾದೇವನ ಪಾವನ ಸನ್ನಿಧಾನದಲ್ಲಿ ಮಹಾದೇವನ ಪರಮ ಅವತಾರವೇ ಆಗಿರುವ ಸದ್ಗುರು ಸಿದ್ಧಾರೂಢಪ್ಪನ ಅನುಪಮವಾದ ಕಥಾಮೃತವನ್ನು ಶ್ರವಣ ಮಾಡಿ, ಜೀವನ ಸಾರ್ಥಕ ಮಾಡಿಕೊಳ್ಳಬೇಕೆಂಬುವ ಸದುದ್ದೇಶದಿಂದ ಆಗಮಿಸಿರುವ ಪುಣ್ಯಾತ್ಮರೇ, ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣು ಶರಣಾರ್ಥಿಗಳು. ದಯಾಮಯನಾದ ಗುರುದೇವನ ದಿವ್ಯ ದಯೆಯಿಂದಲೂ ಭಗವಂತನ ಅಪಾರ ಕರುಣೆಯಿಂದಲೂ ನಮ್ಮೆಲ್ಲರ ಅನಂತ ಜನ್ಮದ ಪುಣ್ಯ ವಿಶೇಷದಿಂದಲೂ ನಾವು ನೀವೆಲ್ಲರೂ ಪರಮ ಪವಿತ್ರವೂ ಅನಂತ ಪುಣ್ಯ ಫಲಪ್ರದಾಯಿನಿಯೂ ಸಮಸ್ತ ಪಾಪ ಸಂಹಾರಿಣಿಯೂ ಆಗಿರುವ ಶ್ರಾವಣ ಮಾಸದ ಈ ಪುಣ್ಯ ಪರ್ವ ಕಾಲದಲ್ಲಿ ಆತ್ಮಹಿತದ ಕಾರ್ಯದಲ್ಲಿ ನಾವು ನೀವೆಲ್ಲರೂ ತೊಡಗಿದ್ದೀವಿ. ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಏನು ಮಾಡಬೇಕು ಅಂತ ಶಾಸ್ತ್ರ ನಮ್ಗೆ ಆದೇಶ ಮಾಡ್ತದ. ಸಾಧು ಸಂತ ಸತ್ಪುರುಷರು ಯಾವುದನ್ನ ಕುರಿತು ಕೊಂಡಾಡುತ್ತಾರೆಯೋ ಆತ್ಮ ಪರಮಾತ್ಮನ ವಿಚಾರ, ಇದು ಮನುಷ್ಯ ಜನ್ಮದ ಪರಮ ಲಾಭದ. ಶಾಸ್ತ್ರ ಸ್ಪಷ್ಟವಾಗಿ ಮಾತನ್ನ ಹೇಳಿತ್ತು. ಮರವಿದ್ದು ಫಲವೇನು ನೆರಳಿಲ್ಲದನಕ್ಕ, ಹಸುವಿದ್ದು ಫಲವೇನು ಹಯನಿಲ್ಲದನಕ್ಕ. ಅಕ್ಕ ಕೊನೆಗೆ ಒಂದು ಮಾತು ಹೇಳ್ತಾ ಇದ್ದಾಳ, ಚನ್ನಮಲ್ಲಿಕಾರ್ಜುನ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನಕ್ಕ. ಮನುಷ್ಯನಾಗಿ ಹುಟ್ಟಿ ಒಂದು ಪರಮಾತ್ಮನ ಅರಿವು ಅನುಭವ ಮಾಡಿಕೊಳ್ಳಿಲ್ಲ ಅಂದ್ರ ಶಾಸ್ತ್ರ ಹೇಳ್ತು ತಸ್ಯ ಜನ್ಮ ನಿರರ್ಥಕ, ಅವನ ಜನ್ಮ ನಿರರ್ಥಕ ಆಗೋಯ್ತಪ್ಪ. ಹೀರಾ ಜನ್ಮ ಅಮೋಲಥ ಕೌಡಿ ಬದಲೇ ಜಾಯ್, ಕಬೀರ ಹೇಳಿದ, ಬ್ರಹ್ಮಾನಂದ ಮಹಾರಾಜರು ಹೇಳಿದ್ರು, ವಜ್ರ ಮುತ್ತು ರತ್ನದ ಕಿಮ್ಮತ್ತಿಗೂ ಹೆಚ್ಚಿನ ಮಹಿಮೆಯುಳ್ಳ ಮನುಷ್ಯ ಶರೀರ ಅರಿವಿನ ಜನ್ಮ ಇದು, ವಿವೇಕದ ಜನ್ಮವಿದು. ವಿವೇಕ ಪ್ರಧಾನವಾಗಿರುವ ಮಾನವ ಶರೀರದ ಘೋರ ಅಪಮಾನ ಮಾಡಿದೆ ನೀನು. ಇದರ ಫಲ ಏನು ಅಂದ್ರೆ ಮುಂದೆ ನರಕನೇ ನಿನ ಗತಿ. ಉಪನಿಷತ್ತು ಮಂತ್ರದ ಇದಕ್ಕೊಂದು ಬಹಳ ಸುಂದರವಾದ ಮಾತನ್ನ ಹೇಳ್ತಾ ಇದ್ದಾರೆ. ಇಹಚೇದ ವೇದಿ ಅತ ಸತ್ಯಮಸ್ತಿ ನಹಚೇದಿ ಮಹತೀ ವಿನಷ್ಟಿ. ಉಪನಿಷತ್ತು ಮಂತ್ರ, ವೇದ ಭಗವತಿ ನಮ್ಮೆಲ್ಲರಿಗೆ ಆಜ್ಞೆಯನ್ನ ಮಾಡ್ತಾ ಇದ್ದಾಳ.
ಶರೀರ ಸದೃಢ ಇರೋದ್ರೊಳಗಾಗಿ, ಆಯುಷ್ಯ ಇರೋದ್ರೊಳಗಾಗಿ ಪರಮಾತ್ಮನ ಭಜನೆ ಭಕ್ತಿ ಮಾಡಿ ಭಗವಂತನಿಗೆ ಒದಸ್ದಿ ಅಂದ್ರ ನಿನ್ನಟ ಘಳಕಿ ಮಾಡ್ಕೊಂಡು ಹೋದವನೇ ಯಾರು ಇಲ್ಲಿ ಭೂಮಿದಿಂದ. ಹಂಗ್ರಿ ಮಾತು. ಒಂದು ವೇಳೆ ಪರಮಾತ್ಮನ ಭಜನೆ ಭಕ್ತಿಯನ್ನ ಮರೆತು ಕೇವಲ ಪ್ರಪಂಚದ ವಿಷಯಗಳಿಗಾಗಿನೇ ಹಗಲೋ ರಾತ್ರಿ ಶ್ರಮ ವಹಿಸಿ ಏನೆಲ್ಲ ಸಂಗ್ರಹ ಮಾಡಿದ್ರು ಸಹಿತ ನಿನ್ನ ಜೊತೆಗೆ ಬರದ ಯಾವುದೂ ಇಲ್ಲಂದ ಮೇಲ ನಿನಕಿನ ಹೆಚ್ಚಿನ ನುಕ್ಸಾನ ಮತ್ಯಾರಿಗಾಯ್ತು ನಮಗೆ ಹೇಳು. ವೇದ ಮಾತೆ ಪ್ರಶ್ನೆ ಮಾಡ್ತಾಳೆ ನಮಗಿದು. ಬೆರಣಿ ಉಳ್ಳಲ್ಲಿ ಹೊತ್ತು ಹೋಗದ ಮುನ್ನ ಅಟ್ಟುಡುವೋ. ಬಹಳ ಸುಂದರವಾದ ಮಾತು, ಶರಣರ ಮಾತು. ಇದೇ ಅಭಿಪ್ರಾಯವನ್ನ ಅವ್ರು ಹೇಳ್ತಾರೆ. ಬೆರಣಿ ಅಂದ್ರೆ ನಮ್ಮ ಕನ್ನಡದ ಶಬ್ದ ಕುಳ್ಳಿಗೆ, ಕುಳ್ಳಿ ಏನಿರ್ತಾವಲ್ಲ ಸಗಣಿಯಿಂದ ತಯಾರು ಮಾಡಿದ್ರು, ಅದಕ್ಕೆ ಬೆರಣಿ ಅಂತ ಕರೀತಾರೆ. ಹಳೆ ಕಾಲ 12ನೇ ಶತಮಾನದ ವಚನ. ಧೋ ಅಂತ ತಿಂಗಳಗಟ್ಲೆ ಮಳಿ ಹತ್ತುದು. ಎಂತ ಚಂದ ಈರುಳ್ಳಿ ಹೊಚ್ಚಾರ, ಕುಳಬಾನಕ ಸುರಕ್ಷಿತ ಮಾಡ್ಯಾರಂದ್ರ ಕುಳ್ಳಿನ ಭಾನ ಕುಳ್ಳು ಒಟ್ಟಿಟ್ಟಿದ್ದು. ನೀರು ಸೋರಿ ಕಿಚ್ಚು ತೊಯ್ದು ಹೋಯ್ತಂದ್ರ ಅಡಿಗೆ ಮಾಡಕ್ ಆಗಂಗಿಲ್ಲ. ಹ್ಯಾಗ ಮಾಡೋದು ಇವತ್ತ? ಕಿಚ್ಚೇಟು ಉಳಿದಿಲ್ಲ ಅಂತ ಬಾಜು ಮನೆಗೆ ಹೋದ್ರೆ ಪಾಪ ಅವ್ರ ದಯ ಹುಟ್ಟಿ ಅವ್ರಂದ್ರಂತ ರೊಟ್ಟಿ ಕೇಳಿ ಯಾರು ಕೊಡ್ತೀನಿ, ಕುಳು ಕೇಳಬೇಡ ಅಂದ್ರ. ರೊಟ್ಟಿ ಕೊಡ್ತೀನಿ, ಕುಳು ಕೇಳಬೇಡ. ನಮ್ದು ಹಾಲತ್ ಹಂಗೆ ಅಲ್ಲ. ತಿಂಗಳ ಮಳಿ ಎತ್ತಾರ, ನಿನಗ್ ಕೊಟ್ಟ ನಾವೆತ್ ಹೋಗ್ರಿ. ಇಲ್ಲರಿ ಬೀಗರ್ ಬಂದಾರ, ಹಂಗ್ ಮಾಡ್ಬೇಡ್ರಿ, ಕೊಡ್ರಿ. ಯಾಳೆ ಹೊತ್ತು ಇರ್ತದ. ನಮ್ಮವ್ರಿದ್ರಿ ನಿಮ್ ಮನೆಗ್ ಬಂದ್ರು ವಾಪಸ್ ಆಗಲ್ಲಂತೆ ಬಂದೀನಿ ಅಂತ ಹೇಳಿದ್ದಕ್ಕೆ ಆಕೆ ಧೈರ್ಯ ಮಾಡಿ ಒಂದ್ 5 ಕುಳ್ಳು ಕೊಟ್ಟಳಿಕೆ. ಈ ಕಲಬುರಗಿ ಶರಣಬಸಪ್ಪರು ಒಂದು ಹಾಡು ಕೇಳಿರಿ. 1000 ಕುಳ್ಳಿಗೆ ಸಂತಾನ ನೀಡಿದೆ ಅದು. ಮಂದಿ 1000 ಸುಳ್ಳಿಗೆ ಅಂತ ಹಾಡ್ತಾರೆ. ನಾನೇ ಬಹಳ ಪರೇಶಾನ್ ಆಗಿದೆ, ಇದೆ ಹಂಗಪ್ಪ ಅಂತ. ಆ ಕಾಲಕ್ಕೆ ದಾಸೋ ಮನಿಯೊಳಗ ಕುಳ್ಳು ಬೇಕಾಗಿತ್ತಂತ. ನನ್ನ ಮಕ್ಕಳು ಕೊಟ್ರೆ ನಿಮ್ಮ ಕುಳ್ಳು ಕೊಡ್ತಾ ಅಂದ್ರೆ ಒಬ್ಬಾಕಿ ಹೆಣ್ಮಾಡು ಮದಿ ಮಾಡ್ಕೊಂಡಿದ್ದು ಈ ಸೊಸೈಟಿ ನನಗೆ ಮಕ್ಕಳೇ ಇಲ್ಲ, ನೀವು ಮಕ್ಕಳು ಕೊಡ್ತಾ ಅಂತ ವಚನ ಕೊಡ್ರಿ, ನಾ ಕುಳ್ಳು ಆಯ್ತು ಹೋಗೋದ್ರ. 1000 ಕುಳ್ಳು ತನ್ನ ಕೊಟ್ಟಳಂತ. ಆಕಿ ವರ್ಷ 90ರಾಗ ಮಗ ಹುಟ್ಟಂತ. ಕಲಬುರಗಿ ಶರಣಬಸಪ್ಪನ ಮಹಿಮಾ ಮಾಡ್ತಾರೆ. 1000 ಕುಳ್ಳಿ 5 ಕುಳ್ಳು ಕೊಟ್ಟಳಕ್ಕೆ ಧೈರ್ಯ ಮಾಡಿ ಈಕೆ ಅವು ಮುರಿದು ಬ್ಯಾಳಿ ಥಾಳಿ ಕಟ್ಟಿ ಕಡೆ ಒಲಿ ಸಿಲ್ಗಾಸಿ ಸೈನೀರ್ ಹೈ ನೀರ್ ತರ್ಲಾಕ್ ಹೋದ್ರು. ಮಾತಿನ ಮಲ್ಲಿ ಇಲ್ಲ. ಮಾತಿಗೆ ಮಾತಾಡ್ತದೆ. ಯಾಕೆ ತಡ ಆಯ್ತು, ಈಟ್ ಲೇಟ್ ಮಾಡಿದೆ, ಅದು ಇದು ಯಾವ್ದು ಸುದ್ದಿ ಇದು ಸುದ್ದಿ ಆಡದಳು. ಮನೆಗೆ ಬರೋ ತನ ಥಾಳಿ ಕಟ್ಟಿದ ಕುಳ್ಳಿ ಏನಿತ್ತಲ್ಲ ಬಂದು ಬ್ಯಾಳಿ ಹಾಕರೆ ಹೆಸರು ಬರ್ಲಿ ಅಂದಿದ್ದು. ಕುಳ್ಳೆಲ್ಲ ಉರಿದು ಹೋಗಿ ಆ ಬ್ಯಾಳಿ ಕುಳ್ಳಿ ಉದುರಿ ಬಿದ್ದು ಅವು ನೀರು ಮಲೆಯಾಗ ಹೋಗಿ ಇದ್ದಿದ್ದು ಕುಳ್ಳು ತೊಯ್ದು ಎಲ್ಲ ಬರಬದಿಯಾಗಿ ಹೋಗಿತ್ತು. ಇದು ಅಕ್ಕಮದೇವಿ ತಾಯಿಗೆ ಯಾರೋ ಹೇಳಿರ್ ಕಾಣ್ತಾರ. ಅದಕ್ಕೆ ಹೇಳ್ತಾರ ಅವರು, ಬೆರಣಿ ಉಳ್ಳಲ್ಲಿ ಮಾತಾಡುದೇನ್ ಜೊರತಿತ್ತು, ಕೈಕಾಲು ಬಿದ್ದು ತಂದಿದೆ. ಹುಚ್ಚಿ ಅಲ್ಲಿ ಯಾಕೆ ಮಾತಾಡ್ಕೋತ ನಿಂದ್ರದಿತ್ತು, ಪಟಕ್ನಿ ಅಡಿಗೆ ಮಾಡ್ಕೋಬಾರ್ದ? ಹಂಗ ಕುಳ್ಳು ಹೊತ್ತಿ ಉರಿದು ಹೋಗಿ ಬೂದಿ ಆದ್ಮೇಲೆ ಏನು ಮಾಡಕ್ ಬರಂಗಿಲ್ಲ. ನೀ ಕೈಕಾಲು ಕೂಡಿ ಬಿದ್ದ ಮೇಲೆ ನಿನಗೇನು ಮಾಡಕ್ ಬರಂಗಿಲ್ಲ. ಕಣ್ಣು ಬರೋಬರಿ ಕಾಣಲು, ಕಿವಿ ಬರೋಬರಿ ಕೇಳವಲ್ಲು, ಬಾಯಾಗಿನ ಹಲ್ಲು ಬಿದ್ದವ, ಉಚ್ಚಾರ ಬರೋಬರಿ ಆಗವಲ್ದು. ಆ ಸಮಯದೊಳಗೆ ಪರಮಾರ್ಥ ಮಾಡಂದ್ರೆ ಏನ್ ಮಾಡ್ತಿ? ಆಗಂಗಿಲ್ಲ. ಅದಕ್ಕೆ ಬಸವಣ್ಣನವ್ರಿಗೆ ಯಾರು ಕೇಳದ್ರಂತ ಭಜನಿ ಎಂತ ಮಾಡ್ಬೇಕ್ರಿ ಅಂತ. ಯಾಕಂದ್ರೆ ಜಗತ್ತಿನಾಗ ಮಂದಿ ಬಹಳ ಮಜಾ ಇರ್ತಾರ. ಆ ಮೊಮ್ಮಗನ್ ಒಂದ್ ಮದಿ ಅದರಿ, ಅದ್ರ ಮದಿ ಆಯ್ತಂದ್ರೆ ಭಜನಿ ಮಾಡೋದೇ ಮತ್ತೇನಿಲ್ಲ. ಮಗಂದಲ್ಲ ನಾ ಹೇಳೋದು, ಮೊಮ್ಮಗನ್. ಆ ಮೊಮ್ಮಗನ್ ಒಂದ್ ಮದಿ ಅದರಿ, ಅದ್ರ ತೆಲಿ ಮೇಲೆ ಒಂದ್ 2 ಕಾಳು ಅಕ್ಕಿ ಕಾಳು ಹಾಕದಂದ್ರ ನಿವಾಂತ ಆಯ್ತದ್ರಿ. ಆಮೇಲೆ ಭಜನಿ ನಾನೇ ಅಲ್ಲಿ ತನಗಿರ್ತೆಂಬುದೇನು ಗ್ಯಾರಂಟಿ ಅದ ನಿಂದು. ಅದಕ್ಕೆ ಹೇಳ್ತಾರೆ ಬಹಳ ಚಂದ. ಯಾವಾಗ ಮಾಡ್ಬೇಕ್ರಿ ಭಜನಿ ಅಂದ್ರ ಅವಾಗಲ್ಲೋ ಸಂಸಾರ ಯಾವಾಗ ಯಾವ ತಾಕತ್ತಿದ್ದಾಗ ಸಂಸಾರ ಮಾಡ್ಬೇಕಂತ ವಿಚಾರ ಮಾಡಿದಿ ನೋಡು, ಪರಮಾರ್ಥ ಅದೇ ತಾಕತ್ ಅಪೇಕ್ಷೆ ಮಾಡ್ತಾರ. ಕೈಯ ಕಾಲ ಕಣ್ಣಗೆಲ್ಲ ಭರ್ಪೂರ್ ತಾಕತ್ ಇರ್ಬೇಕು. ಆ ತಾಕತ್ ಇದ್ದಾಗ ಸಾಧನ ಮಾಡ್ಲಕ್ ಕೊಡ್ತಾರ. ಶರ್ಖಡಿ ಕೂಡಕ್ ಬರಂಗಿಲ್ಲ, ಧ್ಯಾನ ಏನ್ ಮಾಡ್ತಿ? ಕಣ್ಣು ಬರೋಬರಿ ಕಾಣಂಗಿಲ್ಲ, ಚರಿತ್ರೆ ಏನು ಓದ್ತಿ, ಮಹಾತ್ಮರ ಪುರಾಣಗಳು ಏನು ಓದ್ತಿ? ಏನ್ ಸಾಧ್ಯದ ನಿನ್ನಿಂದ? ಅವಾಗ ಏನ್ ಸಾಧ್ಯದ? ಕಿವಿ ಬರೋಬರಿ ಕೇಳ ಬರಂಗಿಲ್ಲ, ಶಾಸ್ತ್ರನಿ ಕೇಳ್ತಿ. ನಕನಕ್ ಸಾರಿ ಹೇಳಿದ್ರು ಏನಂದಿ ನಾವು ನೀನು ಶಾಸ್ತ್ರನಿ ಕೇಳ್ತಿ. ಬಾಯಿಗಿಂದ ಹಲ್ಲೋಗ್ಯಾವ ಓಂ ನಮಃ ಶಿವಾಯ ಅನ್ಬೇಕಂದ್ರ ಅದು ಮಂತ್ರನೂ ಬರೋಬರಿ ಬರಂಗಿಲ್ಲ. ಆ ಸಮಯದೊಳಗ ಗೋಸ್ವಾಮಿ ತುಳಸಿದಾಸರು ಒಂದು ಮಾತು ಬರೀತಾರ, ಸೋ ಪರತ್ರ ಪಾವಹಿ ಶಿರ ಧ್ವನಿ ಧ್ವನಿ ಪಶಿತಾಹಿ ಕಾಲಹಿ ಕರ್ಮಹಿ ಈಶ್ವರಹಿ ವಿದ್ಯಾ ದೋಷ ಲಗಾಯಿ. ತುಳಸಿದಾಸರ ಮಾತಿದು.
ಯಾವ ಸಮಯದೊಳಗ ದೇವ್ರ ಭಜನೆ ಮಾಡ್ಲಿಲ್ಲ, ಗುಡಿ ಕಡೆ ಹೋಗ್ಲಿಲ್ಲ, ಗುರುಶೋಧ ಮಾಡ್ಲಿಲ್ಲ, ಶಾಸ್ತ್ರ ಕೇಳಲಿಲ್ಲ, ಸಂತರ ಸಂಘ ಮಾಡ್ಲಿಲ್ಲ, ವಯಸ್ಸು ಹೋದ್ಮೇಲೆ ನೀ ಏನ್ ಮಾಡ್ಸಕಸ್ತಿ? ಅದಕ್ಕೆ ಅವರಂದ್ರು ಬಸ್ ಹೋದ್ಮೇಲೆ ಬಸ್ ಸ್ಟ್ಯಾಂಡ್ ಹೋಗಿ ಏನ್ ಫಲ ಅದ, ಟ್ರೈನ್ ಹೋದ್ಮೇಲೆ ರೈಲ್ವೆ ಸ್ಟೇಷನ್ ಹೋಗಿ ಏನ್ ಫಲ ಅದ, ವಿಮಾನ ಹಾರಿ ಹೋದ್ಮೇಲೆ ನೀ ಏರ್ಪೋರ್ಟ್ ಹೋಗಿದಿ 25,000 30,000 ರೂಪಾಯಿ ಟಿಕೆಟ್ ತೆಗೆದಿದಿ, ಇನ್ನೇನು ಹೋಗ್ಬೇಕಂತ ಹೋಗಿದಿ, ಫ್ಲೈಟ್ ವಿಮಾನ ಹಾರ್ತು ನೀ ಅಲ್ಲಿ ಹೋಗಿ ನಿಂತಿ, ಏನ್ ಮಾಡ್ತೀವಿ ನೀನು? ಹಾಗ ಆಯುಷ್ಯ ಹೋದ್ಮೇಲೆ ನಾ ಏನಾರ ಮಾಡ್ತೀನಿ ಅಂದ್ರ ಆಗಂಗಿಲ್ಲ. ನಮ್ಮ ತಾಯಿ ತಂದಿ, ನಮ್ಮ ಅಜ್ಜ ಮುತ್ಯ, ನಮ್ಮ ಗುರುಗಳು ಹಿರುಗಳು ಹಿಂದಿನ ಕಾಲಕ್ಕೆ ಒಂದೊಂದು ಊರಾಗ 2 ಮಠ, ಒಂದು ಮಠದವ್ರದು, ಒಂದು ಮಠಪತಿ, ಒಬ್ಬರು ಸ್ಥಿರ ಜಂಗಮ, ಒಬ್ಬ ಚರ ಜಂಗಮ. ಮಠಕ್ಕೆ ನೀ ದಿನ ಹೋಗ್ಬೇಕು, ಅವ್ರ ದರ್ಶನ ಮಾಡ್ಬೇಕು. ಮನೆಗೆ ಗಂಟೆ ತಗೊಂಡು ಬಂದ್ರೆ ದಾನ ಮಾಡ್ಬೇಕು. ಮುಂಜಾನೆ ಎದ್ದ ತಕ್ಷಣ ನೀ ರೊಟ್ಟಿ ಮಾಡ್ಕೊಳ್ಳೋಕ್ಕಿಂತ ಮೊದಲು ಹಿಟ್ಟ ದಾನ ಮಾಡಿ ಆಮೇಲೆ ರೊಟ್ಟಿ ಮಾಡೋದು. ಆಮೇಲೆ ಏನಪ್ಪಾ ಅಂದ್ರೆ ದಿನ ಗುಡಿಗೆ ಹೋಗೋದು, ಭಜನಕ್ಕೆ ಹೋಗೋದು. ಶ್ರಾವಣದು ಬಂತಂದ್ರ ಹಾದಿ ನೋಡ್ಕೊತಿರ್ತಿತ್ತು ಅವಾಗಿನ ಜನ. ಗುರುಗಳ ಮಠದ ಪುರಾಣ ಚಾಲು ಆಗ್ತದ, ಹೋಗಿ ಕೇಳಬೇಕು. ಶ್ರದ್ಧಾ ಭಕ್ತಿ ಅಂತರಂಗದೊಳಗೆ ಜಾಗೃತ ಆಗ್ತದ ಶ್ರಾವಣದೊಳಗೆ. ಅದರ ಸಲುವಾಗಿ ಸಿದ್ಧಾರೂಢಪ್ಪನ ಕಥಾಮೃತ ಕೇಳ್ತಾ ಇದೀರಿ ನೀವು. ಏನು ಭಾಗ್ಯ ಇರಬೇಕು, ಏನು ಪುಣ್ಯ ಇರಬೇಕು. ಸದ್ಗುರುನಾಥನ ಅನುಪಮವಾದ ಚರಿತ್ರ. ಸುಮಾರು ಇವತ್ತ 10ನೇ ಪ್ರವಚನದ ನಾನು 25ನೇ ತಾರೀಕು ಚಾಲು ಆಗಿದೆ, ನಿಮ್ಗೆ ನೆನಪದನೋ ಇಲ್ಲೋ. ಇವತ್ತ 10ನೇ ದಿವಸದ ಎಂತೆಂತ ವಿಚಾರಗಳನ್ನ ಸದ್ಗುರುನಾಥನ ಕಥಾಮೃತ ನಮಗೆ ಹೇಳ್ತದಂದ್ರ ನಾವು ಇದಕ್ಕಿಂತ ಹೆಚ್ಚಿನ ಪರಮಾರ್ಥ ಏನದ? ಇದಕ್ಕಿಂತ ಹೆಚ್ಚಿನ ನಾವ್ ಏನ್ ಮಾಡೋರಿದ್ದೇವೆ? ಯಾ ಕಾಶಿಗೆ ಹೋಗಿ ಏನ್ ಮಾಡ್ತೇವಿ? ಯಾ ರಾಮೇಶ್ವರಕ್ಕೆ ಹೋಗಿ ಏನ್ ಮಾಡ್ತೇವಿ? ಎಲ್ಲಿ ಹೋಗಿ ಏನ್ ಮಾಡ್ತೇವೆ ನಾವು? ಅದರ ಸಲುವಾಗಿ ಪರಮಾರ್ಥದ ಲಾಭವನ್ನ ಪಡ್ಕೋಬೇಕು. ಹೋಗುತ್ತಿಹುದು ಕಾಯ ವ್ಯರ್ಥ, ಇದರ ಲಾಘವ ತಿಳಿದವ ಯೋಗಿ ಸಮರ್ಥ ಅಂತ ಶರೀಪುರ ಹಾಡು ಹಾಡ್ತಾರೆ. ಈ ಶರೀರದ ಲಾಭ ಮಾಡ್ಕೊನಿ, ಇದು ಹಾಳು ಮಾಡ್ಕೋಬೇಡ. ಹಾಳು ಮಾಡ್ಕೊಂಡಿ ಅಂದ್ರ ಪಶ್ಚಾತ್ತಾಪ ಪಡೋದಕ್ಕೆ ಬಿಟ್ರ ಮತ್ತೊಂದು ಏನು ನಿನ್ನ ಕೈಯ ಉಳಿಯಂಗಿಲ್ಲ. ನೀ ಮುಪ್ಪು ಕಾಲದೊಳಗೆ ನಿನ್ನ ಆನಂದ ಸಂತೋಷದಿಂದ ತುಂಬಬೇಕು ಅಂದ್ರ ನೀನು ವಯಸ್ಸಿದ್ದಾಗ ಪರಮಾತ್ಮನ ಭಜನೆ ಮಾಡ. ಮುಪ್ಪು ಚಂದ ಆಗ್ಬೇಕಂದ್ರ ಕೂಡು ಬಿದ್ದ ಕಾಲಕ್ಕೆ ನಿನ್ನ ಮನಸ್ಸು ಶಾಂತಿ ಇರ್ಬೇಕನ್ನ ಇಚ್ಛಾ ನಿನಗಿದ್ರ ನೋಡಲ್ರಿ ಯಾಕೆ, ಬಿಡಲ್ರಿ ಯಾಕೆ, ಕೊಡಲ್ರಿ ಯಾಕೆ, ಹೊತ್ತು ಮುಳುಗಿ ಕೊಡಲ್ರಿ ಯಾಕೆ, ಮಧ್ಯಾಹ್ನ ನೀಡಲ್ರಿ ಯಾಕೆ, ನಿನಗ ಅಲ್ಲೇ ಕೂಡ್ಸಿ ತಿನ್ನಲ್ರಿ. ಅಣ್ಣವ್ರ ತಂದೆಯವರಿದ್ರು, ಮಾದೇವಪ್ಪ ಅಂತ ಧಾರಶೆಟ್ಟಿ ಬಾಲ್ಕಿಯೊಳಗೆ, ನರಸಿಂಹರಾವ್ ಭೋಗ್ರೆ ಮತ್ತು ಬಾಬುರಾವ್ ಮಾಸ್ತರ್ ಇಬ್ಬರು ದರ್ಶನಕ್ಕೆ ಬರ್ತೀವಿ ಸರ್. 15 ದಿವಸಕ್ಕೊಮ್ಮೆ ನಿಮ್ಮೆಲ್ಲರಿಗೂ ಗೊತ್ತಾದ. ಏಕಾದಶಿಗೆ ಯಾವಾಗ ಅವ್ರಿಗೆ ಪಂಡ್ರಪುರಕ್ಕೆ ಹೋಗ್ಲಾಕ್ ಆಗಲ್ಲ, ಇವ್ರ ಮನೆಗೆ ದರ್ಶನಕ್ಕೆ ಬರ್ತೀವಿ, ಅಣ್ಣವ್ರ ತಂದೆಯವ್ರ ದರ್ಶನಕ್ಕೆ. ಯಾಕ ಅಂದ್ರ ಅಲ್ಲಿ ನಾವು ಎಷ್ಟು ಅವ್ರ ಮನೆಗೆ ನಮ್ಗ ಘನಿಷ್ಠ ಸಂಬಂಧ, ನಮ್ ಗುರುಗಳು ಅವ್ರ ಮನೆಗೆ ಜಾಸ್ತಿ ಇರ್ತಿರು. ಎಲ್ಲರಿಗೂ ಗೊತ್ತಾದ. ಶಿವ 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 ಈ ಶಬ್ದ ನಿದ್ದೆ ಹತ್ತಿದಾಗ ಅಷ್ಟೇ ಬಂದಾಗ್ತಿತ್ತು, ಖಾಲಿ ಟೈಮಿನಾಗ ಅದೇ ಇರ್ತಿತ್ತು. ಇವ್ರು ಸಸಿ ಅವರೆಲ್ಲ ಅಂತಿದ್ರು, ಬೇಗ ಸ್ನಾನ ಮಾಡ್ರಿ, ನಾಗಮ್ಮವರು, ಜಯರಾಜ್ ಅವ್ರ ಮನೆಯವರು, ಶೋಭಾಕವರು, ನೀವು ಊಟ ಮಾಡ್ರಿ, ನೀವು ರೆಡಿ. ನಂದೇನು ಕೆಲಸದ ಈಟ್ ಬೇಗ ಊಟ ಮಾಡೋದು. ಮಗ ಹೋದನ ಸಾಲಿಗೆ, ಮಕ್ಕಳೆಲ್ಲ ಹೋದನ, ಎಲ್ಲರೂ ಆದ್ಮೇಲೆ ಬಾ ಶೋಭಾ, ನೀನ್ ನನ್ ಬರ 5 ತನ ಬರಬೇಕು. ಮುದುಕೂರ್ ಅಂತವ್ ನನಗ್ ನೋಡಂಗಿಲ್ಲ ಅಂತ ನೋಡ್ಲಕ್ ಹೋದ್ರಿ ಅಂತಾರ, ಅವ್ರಿಗೆ ನೋಡ್ ನನಗ್ ನೋಡ್ಬೇಡ ಅಂದ್ರ ಎಷ್ಟ್ ಅಂತಾರ ಐತ್ರಿ, ಎಷ್ಟ್ ಅಂತಾರ ಆಯ್ತು. ಮುದುಕೂರ್ದೆಲ್ಲ ತಕರಾರು ಒಂದೇ, ಎಲ್ಲ ಅದರಿ ನಮ್ ನೋಡಲಿ ಅವ್ ಮಗ, ನಮ್ಗಂದ್ರ ದುಶ್ಮನ್ ನೋಡಿ ನಂಗೆ ನೋಡ್ತಾನ. ಮನೆಯೊಳಗ ಎಲ್ಲರೂ ಇದ್ದ ಎಲ್ಲಾ ಮಾತಿಲಿದ್ದಾಗ ನೋಡಕಂತ ಅವ್ರ ಹತ್ರ ಹೋದಾಗ ಅವ್ರ ಅಂತೀರಿ ಎಲ್ಲರ ಮುಗಿದ ಮೇಲೆ ನಮ್ ಕಡವ. ನಂದೊಂದೇ ಕಂಡೀಷನ್, ಯಾರ ಕಡೆಗೆ ಹೋಗಲ್ಲ, ನೀ ತವ್ರ ಮನೆಗೆ ಸಹಿತ ಹೋಗ್ಬೇಡ. ಜಯರಾಜನ್ ಹೆಂಡತಿಗೆ ಅಂತಿರೋ ಸ್ವತಃ ಕಿವಿಲಿ ಕೇಳಿದ್ರು, ಯಾರ ಕಡೆಗೆ ಹೋಗಲ್ಲ, ನೀವ್ ಹೋಗ್ಬೇಡ, ನೋಡಿದೀನಿ ನೀವ್ ಹಬ್ಬಕ್ಕೆ ಇಲ್ಲೇ ಇರು. ಅಷ್ಟು ವ್ಯವಸ್ಥೆ ಅವ್ರ ಮನೆಯೊಳಗೆ. ಈಗ ಅಣ್ಣವ್ರ ವ್ಯವಸ್ಥೆ ಆದ್ರೂ ಅವ್ರಿಗೆ 2 ಮಕ್ಕಳ ಶಿವಪುತ್ರ ಜಯರಾಜ್, ಅದೇ ತರ ಅವ್ರ ವ್ಯವಸ್ಥೆ ಅದ. ಅವರಂತ ಪುಣ್ಯ ಮಾಡಿದವರಿಗಾರ ನಾನ್ ನನ್ನ ಜೀವನದಾಗ ಎಲ್ಲಿ ನೋಡಿಲ್ಲ. ನಾನು ಹೇಳುವ ಅಭಿಪ್ರಾಯ ಏನು, ಮುಪ್ಪಿನ ಕಾಲದೊಳಗ ಜೀವನ ಶಾಂತ ಆಗ್ತಾ ಬರ್ಬೇಕು, ಸಮಾಧಾನ ಕೊಟ್ಟು ಬರ್ಬೇಕು. ಮನಸ್ಸು ಸಮಾಧಾನ ಇತ್ತಂದ್ರ ಆ ಸಮಾಧಾನ ಇದ್ದ ಮನಸ್ಸಿನ ಪರಮಾತ್ಮ ಇರ್ತಾನ. ಯಾವ ಮನಸ್ಸಿನ ಪರಮಾತ್ಮ ಇರ್ತಾನ ಅಲ್ಲಿ ಆನಂದ ಇರ್ತಾನ. ಶಾಸ್ತ್ರ ಸ್ಪಷ್ಟವಾದ ಮಾತನ್ನ ಹೇಳ್ತದ. ನೀ ಎಷ್ಟು ಗಳಿಸಿನೋ ಸಾಯು ಸಮಯದೊಳಗೆ ನಿನ್ನ ಮನಸ್ಸು ಚಂಚಲ ಜಾಸ್ತಿ ಆಯ್ತು, ಬೇಚನ ಜಾಸ್ತಿ ಆಯ್ತಿತ್ತಂದ್ರ
ನೀ ಪುಣ್ಯ ಗಳಿಸಿದ ಅಂತ ತಿಳ್ಕೋಬೇಕು, ರೊಕ್ಕ ಗಳಿಸಿದ ಬಹಳ, ಮನಿ ಚಂದ ಕಟ್ಟಿರ್ಬೇಕು, ನೀ ಏನ್ ಮಾಡ್ಬೇಕು ಅದೆಲ್ಲ ಐಶ್ವರ್ಯ ಬಹಳ ಗಳಿಸಿರ್ಬೇಕು. ಆ ಐಶ್ವರ್ಯ ನಿನ್ನ ಮುಪ್ಪ ಕಾಲಕ್ಕೆ ನಿನಗೆ ಶಾಂತಿ ಸಮಾಧಾನ ಕೊಡ್ಲಿಲ್ಲ ಅಂದ್ರ ನಿನ್ನ ಜೀವನದೊಳಗೆ ಪಶ್ಚಾತ್ತಾಪಕ್ಕೆ ಬಿಟ್ಟರೆ ಮತ್ತೊಂದೇನು ಇರಂಗಿಲ್ಲ. ಅದರ ಸಲುವಾಗಿ ಶಾಸ್ತ್ರ ಹೇಳ್ತದ, ಬದುಕು ಸಾರ್ಥಕ ಆಗಬೇಕು ಅಂದ್ರೆ ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ಮೂರುತಿ ತುಂಬಿ, ಕಿವಿಯಲ್ಲಿ ಕೀರುತಿ ತುಂಬಿ, ಮನದಲ್ಲಿ ನೆನಪು ತುಂಬಿ, ಕೂಡಲ ಸಂಗಮ ದೇವ ನಿನ್ನ ಚರಣ ಕಮಲದಳು ಆನು ತುಂಬಿ. ಇಷ್ಟು ನಮ್ಮ ಬದುಕಿನೊಳಗ ಮಾಡಾಕ ಚಾಲು ಮಾಡಿದೆವಂದ್ರ, ಸ್ವಲ್ಪ 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 ಈ ಸಾಧನ ಮಾಡಾಕ ಪ್ರಾರಂಭ ಮಾಡಿದೆವಂದ್ರ, ಸ್ವಲ್ಪ ಮಾಡಿದ್ರು ಸಹಿತ, ಸ್ವಲ್ಪ ಮಾಡಿದ್ರು ಸಹಿತ ಬ್ಯಾಂಕಿನಾಗ ರೊಕ್ಕ ಇಟ್ರಿ ಅಂದ್ರ 5-6 ವರ್ಷಿಗೆ ನೀವೇನು ಮಾಡಿಲ್ಲ, ಅದು ಆಟೋಮೆಟಿಕ್ ಡಬಲ್ ಆಯ್ತು. LIC ಒಳಗೆ ಇಟ್ರಿ ಅಂದ್ರ ಆಟೋಮೆಟಿಕ್ ಡಬಲ್ ಆಯ್ತದ. ನೀವೇನು ಮಾಡೋದು ಹೊರತಿಲ್ಲ, ಕೊಟ್ಟಿರಿ ಕಲಾಸ್, ಅದು ತಾನೇ ಡಬಲ್ ಹಾಕೋತ ಹೋಯ್ತದ. ನೀವು ತರ್ಲಾಕ್ ಹೋಗ್ಬೇಡಿ, ಮತ್ತದು ಡಬಲ್ ಹಾಕೋತ ಹೋಯ್ತದ ಮುಂದಕ್ಕೆ. ಯಾವ ಹಾಗೆ ಪರಮಾರ್ಥ ಗುಣಾಕಾರ ಲೆಕ್ಕದಾಗ ಐತವ, ಯಾವಾಗೂ ನೆನಪಿಡ್ರಿ ನೀವು. ಬಸವಣ್ಣನವ್ರ ಮಾತಿದ್ದು ನಾವು ಹುಟ್ಟಿಸ್ಕೊಂಡು ಹೇಳತ್ತೀನಿ ನಿಮಗ. ಗುಣಾಕ್ಷರ ನ್ಯಾಯದಂತೆ ಅಂತ ಬರ್ದಾರ, ಗುಣಾಕಾರ ಲೆಕ್ಕದಂಗ ಅಂತ ಹೇಳಿದ್ರು ಅವ್ರು. 10 10 100 ಆಗ್ತದಲ್ಲಿ, 10 10 20 ಆಗಂಗಿಲ್ಲ. ಕೂಡಿಸ್ರಿ ಅಂದ್ರ ಕೂಡಿಸುವ ಲೆಕ್ಕದಲ್ಲ, 10 10 20 ಆದ್ರ ಗುಣಾಕಾರ ಒಮ್ಮೆ 100 ಆಗ್ತದ. 100 100 ಕೂಡಿಸ್ರೆ 200 ಆಯ್ತದ. 100 100 ಕೂಡಿಸ್ರ 10,000 ಆಗ್ತದ. ಎತ್ತಿಂದ ಎತ್ತ ಅಂತಾರ್ರಿ, 2,000 ಎತ್ತ, 10,000 ಎತ್ತ. ಮನುಷ್ಯ ಜನ್ಮದೊಳಗ ಒಂದಿಷ್ಟು ಪೂಜಾ, ಒಂದಿಷ್ಟು ಪಾಠ, ಒಂದಿಷ್ಟು ಜಪತಪ, ಹೊಲ ಅದಾನೆ, ಮನಿ ಅದಾನೆ, ವ್ಯವಹಾರ ಅದ, ರೊಟ್ಟಿ ಬಡಿದದ, ಮತ್ತೊಂದದ, ನಿಮಗೆಲ್ಲ ವ್ಯಾಪಾರ ಉದ್ಯೋಗ ಅದ. ಆ ಸಂದರ್ಭದೊಳಗೆ ನೀವು ಪರಮಾತ್ಮನ ನೆನಪು ಮಾಡ್ಕೊಂತ ನೀವು ಸಂಸಾರ ಮಾಡ್ರಿ, ಭಗವಂತನ ಮ್ಯಾಲ ನಿಮ್ಮ ಜಪದ ಋಣ ಆಯ್ತು. ಸಂಸಾರ ಮಾಡ್ಕೋತ ನೀವು ಪರಮಾತ್ಮ ನೆನ್ಸಕ್ ಚಾಲು ಮಾಡಿ, ಅದ್ರ ಋಣ ಪರಮಾತ್ಮನ ಮೇಲೆ ಆಗ್ತದೆ. ಪರಮಾತ್ಮ ನಮ್ ಕೈ ಎಂದೆಂದೂ ಬಿಡಂಗಿಲ್ಲ. ಕೈ ಬಿಟ್ರ ಅವ ಪರಮಾತ್ಮನೇ ಅಲ್ಲ, ಅವನ ಹೆಸರೇ ಭೋಳಾ ಶಂಕರ ಅದ. ಸ್ವಲ್ಪ ಮಾಡಿದ್ರೆ ಜಾಸ್ತಿ ಕೊಡ್ತಾನವ. ಪರಮಾತ್ಮ ಒಬ್ಬನೇ ಜಗತ್ತಿನಾಗ ಇಂತವ. ನೀವು ನೋಡ್ರಿ, ಯಾವ ದೇವ್ರ ಪೂಜಾರ ಮಾಡಿ ಲಿಸ್ಟ್ ಇಟ್ಟು ಉದ್ದು ಕೊಡ್ತಾನೆ. ಸತ್ಯನಾರಾಯಣ, ವೃದ್ಧಾಶಂಕರ್, ಮತ್ತೊಂದು ಮಗದೊಂದು ಯಾವ್ದಾರ ಮಾಡಿ ನೀವು ಪೂಜಾ, ಯಾವ್ದು ಮಾಡಿ ನೀವು ರುದ್ರ ಯಜ್ಞ ಯಾಗ ಏನಾರ ಮಾಡಿ. ಶಿವಂದೊಂದು ಬಹಳ ವಿಚಿತ್ರದ ಮಾತು. ಜಲಧಾರ ಪ್ರಿಯೋ ಶಿವಾದ. ಅವನಿಗೇನು ಮಾಡೋದು ಗೊತ್ತಿಲ್ಲ. ಅವನ ತೆಲೆ ಮೇಲೆ ಒಂದಿಷ್ಟು ನೀರು ಹಾಕೋತ ಓಂ ನಮ ಶಿವಾಯ ಅಂದ್ರೆ ಸಾಕು, ನಿಮ್ ಹೂ ಬೇಡ, ನಿಮ್ದೇನು ಬೇಡ. ಶ್ರಾವಣ ಇದ್ರೆ ಸಿಕ್ಕರ್ 1-2 ಪತ್ರಿ ಅವನಿಗೆ ಸಮರ್ಪಣ ಮಾಡಿ. ಅವ ಯಾವುದೇ ನಿಮ್ಮ ರೊಕ್ಕ ರೂಪಾಯಿ ಬಂಗಾರು ಬೆಳ್ಳಿ ಏನು ಕೇಳಂಗಿಲ್ಲ. ಅವನಿಗೆ ಅದರದ್ದು ಯಾವುದೂ ಜರುರತ್ತು ಇಲ್ಲ. ವಿಷ್ಣು ಪರಮಾತ್ಮನಿಗೆ ಪಿತಾಂಬರ ಒಯ್ಬೇಕು, ಇವನಿಗೇನು ಒಯ್ಯೋದರಿ? ಒಂದಿಟ್ಟು ವಿಭೂತಿ ಒಯ್ದು ಮೈ ತುಂಬಾ ಬಡದ್ರಿ ಅಂದ್ರೆ ನಿಮಗ್ ನೋಡಿ ಕುರು 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 ನಗತಾನು ಒಳಗಮ್ಮ, ನಂದು ಅಭಿಷೇಕ ಮಾಡಿದ ಎಷ್ಟು ಸರಳ ದೇವರು ಪ್ರಪಂಚದೊಳಗೆ ಯಾವ್ದದ. ಅದರ ಸಲುವಾಗಿ ಇಲ್ಲೊಂದು ಮಾತು ಬಹಳ ಮಜಾ ಹೇಳಕ್ ಚಾಲು ಮಾಡಿದಾರೆ ಮಹಾನುಭಾವರು. ನಿನ್ನ ಬದುಕು ಸಾರ್ಥಕ ಮಾಡ್ಕೋ. ಸಿದ್ಧಾರೂಢಪ್ಪನ ಕಥಾಮೃತದೊಳಗೆ ಹೇಳ್ತಾ ಇದಾರ, ನೀನು ನಿನ್ನ ದಿನಕ್ಕೆ 4 ಸಾರಿರ ನೆನಪು ಬಂದಾಗ, ಹೇ ಪರಮಾತ್ಮ, ನೀ ನನ್ನ ಹೃದಯದೊಳಗೆ ಬಂದು ವಾಸ ಮಾಡು ಅನ್ನುವ ಒಂದು ಧ್ವನಿ ದಿನಕ್ಕೊಂದು 10 ಸಾರಿರ ನಿನ್ನ ಬಾಯಿ ಒಳಗೆ ಹೊರಗೆ ಬರಬೇಕು. ಇದು ಬಹಳ ಮುಖ್ಯವಾದ ಮಾತದ ಸಾಧನ ದಾರಿಯೊಳಗೆ. ನೀ ಕರೆದಿಲ್ಲ ಅಂದ್ರೆ ನಿನ್ ಬಳಿ ಯಾರು ಬರ್ತಾರೆ ಹೇಳು? ಕರೆದೇ ಇಲ್ಲ, ಬರ್ಬೇಕು ಯಾರು? ಯಾರು ಕರೀತಾರ ಅವ್ರ ಮನೆಗೆ ಹೋಗ್ತಾರಲ್ರಿ. ಕರೀಲಿಲ್ಲ ಅಂದ್ರೆ ಯಾರ ಮನೆಗೆ ಹೋಗಂಗಿಲ್ಲ. ನಾವು ಪರಮಾತ್ಮಗೆ ಇವತ್ತಿನ ತನಕ ಕರೆದೇ ಇಲ್ಲ. ಪರಮಾತ್ಮ ನಮ್ಮ ಮನೆಗೆ ಹೆಂಗ್ ಬರ್ತಾನ, ನಮ್ಮ ಮನಸ್ಸಿಗೆ ಹೆಂಗ್ ಬರ್ತಾನ? ಪರಮಾತ್ಮನಿಗೆ ಮನಸ್ಸ ಸಂತೋಷದಿಂದ ಹೃದಯ ತುಂಬಿ ಕರೀರಿ, ಹೇ ಭಗವಂತ, ನನ್ನ ಹೃದಯ ಸಿಂಹಾಸನ ಮಾಡ್ತೀನಿ, ನೀ ಬಂದು ಒಳಗೆ ವಿರಾಜಮಾನ ನಾವು. ಮನವೇ ಸಿಂಹಾಸನವು ಘನ ಮಹಿಮ ನಿಮಗೀಗ, ಅನುರತವು ನಿಮ್ಮ ಪದಕಮಲ ವಿರಲೀಗ, ಸನುಮತಲಿ ಸಿದ್ಧ ಬೇಡುವೆನು. ಶಿವಕುಮಾರಪ್ಪನವರು ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡುವ ಶ್ರೀಹರಿ ಪುರಂದರದಾಸರು. ಜಗತ್ತಿನೊಳಗ ಎಷ್ಟು ಜನ ಒಳ್ಳೊಳ್ಳೆ ಮಹಾತ್ಮರಾಗಿ ಹೋಗ್ಯಾರ. ಮಧ್ವಾಚಾರ್ಯರಿರ್ಬಹುದು, ರಾಮಾನುಜಾಚಾರ್ಯರಿರ್ಬಹುದು, ನಿಂಬಾರ್ಕಾಚಾರ್ಯರಿರ್ಬಹುದು, ಶಂಕರಾಚಾರ್ಯರಿರ್ಬಹುದು, ಏನಪ್ಪಾ ಅಂತ ಕೇಳಿದ್ರೆ ಚೈತನ್ಯ ಪ್ರಭುಗಳಿರ್ಬಹುದು, ತುಕಾರಾಮ್ ಮಹಾರಾಜರು, ಜ್ಞಾನೇಶ್ವರಿ ಮಹಾರಾಜರು, ಏಕನಾಥ್ ಮಹಾರಾಜರು, ಮುಕ್ತಾಯಿ, ಯಾರ್ಯಾರು ಎಷ್ಟು ಜನ, ಬಸವಾದಿ ಶಿವಶರಣರು, ಕಬೀರ. ಜಗತ್ತಿನ ಇತಿಹಾಸ ತೆಗೆದ ನೋಡಿ. ಅವ್ರಿಗೆ ಆನಂದ ಯಾವಾಗ ಸಿಗ್ತದ ಅಂದ್ರೆ ಹೃದಯಕ್ಕೆ ಪರಮಾತ್ಮಗೆ ಆಹ್ವಾನ ಮಾಡಿದಾರ. ನೀ ಎಲ್ಲಿ ಕರೆದಿ ಎಲ್ಲಿ ಬರ್ತಾನೆ. ನೀವು ಪೂಜೆ ಮಾಡಿದ್ರೆ ನಿಮ್ಗೆ ಗೊತ್ತದ. ಪೂಜೆ ಮಾಡುವಂತ ಸಮಯದೊಳಗೆ ನಿಮ್ಮನೆ ಪೂಜೆ ಮಾಡ್ಬೇಕಾಗ್ಯದ. ನಿಮ್ಮನೆ ಗಣಪತಿ ಮೂರ್ತಿ ಇಲ್ಲ, ಪೂಜಾರಿ ಬಂದನ ಕತಿ ಹೇಳ್ಸದ. ನಿಮ್ಮನೆ ಪೂಜಾರಿ ಬಂದ, ನಿಮ್ಮನೆ ಗಣಪತಿ ಮೂರ್ತಿನೇ ಇಲ್ಲ. ಅವಂದ ಆರಂಭದೊಳಗೆ ಗಣಪತಿ ಪೂಜೆ ಮಾಡ್ಬೇಕು, ನಿಮ್ಮ ಜಗಲಿ ಮೇಲೆ ಗಣಪತಿ ಕಾಣುವಲ್ದಿಲ್ರಿ, ನಮ್ಮಲ್ಲಿ ಗಣಪತಿ ಇಲ್ಲ.
ಗಣಪತಿ ಪೂಜೆ ಮಾಡ್ಲಾರ್ದೆ ನೀವು ಮುಂದಿನ ಪೂಜೆ ಮಾಡಕ್ ಬರಂಗಿಲ್ಲ. ಇದು ಬಹಳ ಮಜಾ ಅದ, ಶಾಸ್ತ್ರದೊಳಗೆ ನಿಯಮ ಅದ. ಯಾರ್ಯಾರು ಮಾಡಿಲ್ಲ ಅವ್ರಿಗೆ ಗಡಬಡ ಮಾಡಿರ್ತಾನವ. ವಿಘ್ನ ಕರ್ತಾನೂ ಅದಾನ, ವಿಘ್ನ ಹರ್ತಾನೂ ಅದಾನವ. ಅದ್ರ ಸಲ ಗಣಪತಿ ಪೂಜೆ ಮಾಡ್ಬೇಕಪ್ಪ ಅಂತ ತಿಳ್ಕೊಂಡು ಪ್ರಥಮದೊಳಗೆ ಪೂಜೆ ಮಾಡ್ಬೇಕು. ಗಣಪತಿರ ನಿಮ್ಮಲ್ಲಿ ಇಲ್ಲ, ಏನ್ ಮಾಡ್ಬೇಕಂದ್ರ ಅವ್ ಕೆಂಪು ಅಡಿಕೆ ಇರ್ತಾವಲ್ಲ, ಪೂಜಾಕ್ ಅಡಿಕೆ ಖಾರಿಕ ಬಾದಾಮ್ ಎಲ್ಲ ಅಂತಾರ. ಅದೇ ಒಂದ್ ಅಡಿಕೆ ತಕೊಂಡು ಅದಕ್ಕೆ ತೊಳೆದು ಎಲೆ ಮೇಲೆ ಇಟ್ಟು ಗಣಪತ ಏನ್ ನಮ ಅನ್ಕೋತ ಪೂಜಾ ಮಾಡ್ತಾನ ಪೂಜಾರಿ, ಆಹ್ವಾನ ಮಾಡ್ತಾನ. ಅದ್ರಾಗ ಹೇ ಗಣಪತಿ, ನೀ ಅಡಿಕೆಗೆ ನಾ ಪೂಜಾ ಮಾಡ್ತೀನಿ, ನಿನ್ನ ಹೆಸರ ಮೇಲೆ ಮಾಡ್ಲತ್ತೀನಿ, ಈ ಪೂಜಾ ನೀ ಸ್ವೀಕಾರ ಮಾಡು. ನಾನ್ ಅಡಿಕೆಗೆ ಮಾಡ್ತೀನಿ, ಈ ಪೂಜಾ ನಿನಗ್ ಮುಟ್ಟಲಿ ಅಂತ ತಿಳ್ಕೊಂಡು ಪ್ರತಿಮಾದೊಳಗಿರ್ಲಿ, ಆಮೇಲೆ ಏನಪ್ಪಾ ಅಂದ್ರೆ ಮೂರ್ತಿ ಇರ್ಲಿ, ಸಾಲಿಗ್ರಾಮ ಇರ್ಲಿ, ಅಡಕೆ ಇರ್ಲಿ, ಯಾವುದೋ ಒಂದು ವಸ್ತುವಿನೊಳಗ ಆಹ್ವಾನ ಮಾಡಿ ಶ್ರದ್ಧಾ ಭಕ್ತಿಯಿಂದ ಆಹ್ವಾನ ಮಾಡಿ ಪೂಜಾ ಮಾಡಿದ್ರೆ ಭಗವಂತ ಸ್ವೀಕಾರ ಮಾಡ್ತಾನ. ಅಂದ್ಮೇಲೆ ನನ್ನ ಹೃದಯಕ್ಕೆ ಬಾ ಅಂದ್ರೆ ನಿನ್ನ ಹೃದಯಕ್ಕೆ ಪರಮಾತ್ಮ ಬರಂಗಿಲ್ಲೇನಪ್ಪ. ಮನಸ್ಸಿನ ಒಮ್ಮೆ ಭಗವಂತನಿಗೆ ಇಟ್ಕೊಂಡು ನೋಡು. ಅದರ ಸಲುವಾಗಂತಾದ ನಾವು ನಮ್ಮ ಬದುಕಿನೊಳಗ ಶಾಂತಿ, ಸಮಾಧಾನ, ಆನಂದ, ಸಂತೋಷ ಇವು ಬೇಕು ಅಂದ್ರೆ ನಾವು ನಮ್ಮ ಹೃದಯಕ್ಕೆ ಭಗವಂತನಿಗೆ ಕರಿಬೇಕು. ಹೇ ಪರಮಾತ್ಮ, ನನ್ನ ಮನಸ್ಸಿನೊಳಗೆ ಬಂದು ಶಾಶ್ವತವಾಗಿ ನೆಲೆಸು. ಗೋಪಿಕಾ ಸ್ತ್ರೀಯರು ಅದೇ ಮಾಡಿದ್ರು. ಅವ್ರ ಹೃದಯದೊಳಗೆ ಪರಮಾತ್ಮ ಸದಾ ಭಗವಂತನಿಗೆ ತಮ್ಮ ಹೃದಯದೊಳಗೆ ನೋಡ್ತಿದ್ರು. ಅದರ ಸಲುವಾಗಿ ಲೇಟ್ ಚಂದ ಮಾತು ಹೇಳ್ತಾ ಇದಾರ. ಹೇ ಸದ್ಗುರು, ನನ್ನ ಅಂತಃಕರಣದೊಳಗೆಲ್ಲ ನೀನೇ ವ್ಯಾಪಿಸು ಅಂತ ತಿಳ್ಕೊಂಡು ಸದ್ಗುರುನಾಥನಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದಾರ. ಪ್ರಾರ್ಥನೆಯನ್ನ ಮಾಡಿ ಸದ್ಗುರು ಚರಣದೊಳಗ ವಿನಮ್ರನಾಗಿ ಒಂದು ಮಾತನ್ನ ಹೇಳ್ತಾ ಇದ್ದಾನೆ. ನೀನೇ ನಿನ್ನ ಕಥೆಯನ್ನು ಹೇಳುವಿ. ಈ ಪ್ರಕಾರ ತಾಯಿಯಾಗಿರುವ ನೀನು ಆಡಿಸುತ್ತಿ, ಹೀಗಿರುವಂತ ಸಂತರ ಚರಣಗಳಿಗೆ ವಂದಿಸುವೆನು. ಇಲ್ಲೊಂದು ಮಾತು ಮತ್ತೆ ತಂದು ಜಬರ್ದಸ್ತ್ ಒಂದು ಮಾತು ಹೇಳ್ದ. ಅವನಿಗೆ ಸತ್ಸಂಗದ ಬಗ್ಗೆ ಹೇಳ್ಬೇಕಾಗ್ಯದ. ಯಾಕ ಅಂದ್ರೆ ಚಾರಣೆ ಕೆಲಸ ನಮ್ದಿರ್ತದ, ಬಾರಣೆ ಕೆಲಸ ಸಂತರ್ದಿರ್ತದ. ಸತ್ಸಂಗ ಯಾಕೆ ಮಾಡ್ಬೇಕಂದ್ರೆ ಅದ್ರ ನಿಯಮ ಅದ. ನಾವು ಮಾಡೋ ಸಾಧನೆ ಏಟು 4 ಆಣೆ, ಅವ್ರ ಸಹಾಯ ಎಷ್ಟು, ಗುರುವಿಂದು ಸಂತರದು ಬಾರಣೆ. ಯಾರೇ ಎಲ್ಲೇ ಹೋಗಿ ಏನಾರ ಸಾಧನ ಮಾಡಿ ಪೂರ್ಣತಾ ಹೊಂದ್ಯಾರಂದ್ರೆ ಸಂತರು ಮಹಿಮಾದಿಂದನೇ. ಅದ್ರ ಸಲುವಾಗಿ ಅಕ್ಕ ಹೇಳಿದ್ದು ಬಹಳ ಚಂದ. ಕಲ್ಯಾಣಕ್ಕೆ ಬಂದಿ ಬಹಳ ಸಾಧನ ಮಾಡಿ ಚನ್ನಮಲ್ಲಿಕಾರ್ಜುನ ಒಲಿಸ್ದೆಲ್ಲ ಹೂವ ಅಂತ ಯಾರೋ ಮಾತಾಡಿದ್ರಂತ. ಆಗ ಅಕ್ಕ ಹೇಳ್ತಾ ಇದ್ದಾಳ, ನಾ ಏನು ಸಾಧನ ಮಾಡಿಲ್ಲ, ನಮ್ಮೂರಾಗ ನಾ ಕಂಡಾಪಟ್ಟಿ ಪೂಜಾ ಮಾಡೀನಿ, ಆದ್ರಲ್ಲಿ ಏನೂ ಆಗಿರ್ಲಿಲ್ಲ. ಯಾವಾಗ ಕಲ್ಯಾಣಕ್ಕೆ ಬಂದ ಬಸವಣ್ಣನವರು, ಚನ್ನ ಬಸವಣ್ಣನವರು, ಅಲ್ಲಮ್ಮ ಪ್ರಭುದೇವರು ಅನಂತ ಶರಣ ಗಣ ತಿಂಥಿಣಿಯೊಳಗ ನಾನಿರುವಂತ ಸಂದರ್ಭದೊಳಗ ಅವರು ಮಾಡಿದ್ರು, ನನಗೆ ಕೊಟ್ರು. ಇದು ಹೆಂಗದ ನೋಡ್ರಿ, ಸ್ವಂತ ದೊಡ್ಡ ದಯ ಇದು. ನಿಮ್ಮ ಶರಣರು ಒರೆದು ಆಗು ಮಾಡಿದ ಕಾರಣ ನಿಮನಾನು ತೊಡಗೆಯಾದೆನು ಕಾಣ ಚನ್ನಮಲ್ಲಿಕಾರ್ಜುನ. ಕಿವ್ಯಾಗ ಆಭರಣ ಒಂದೇನೋ ಮಾಡ್ಕೋಬೇಕಾಗ್ಯದ, ಲೋಲಕ್ಕೋ ಭಿಂಡಲ್ಲಿ ಏನೋ ಮಾಡ್ಕೋಬೇಕಾಗ್ಯದ, ಅಥವಾ ಕೈಯಾಗ ಉಂಗುರು ಮಾಡ್ಕೋಬೇಕಾಗ್ಯದ. ಏನು ಒಯ್ದು ಕೊಟ್ರೆ, ನಿಮ್ಮಲ್ಲಿ ಏನಿತ್ತು ಬಂಗಾರ ಬಿಸ್ಕಿಟ್ ಇತ್ತು, ಆ ಬಿಸ್ಕಿಟ್ ಒಯ್ದು ಕೊಟ್ರಿ, ಉಂಗುರು ಮಾಡಪ್ಪ ಇದ್ರೊಳಗಂತ ಅಗಸಲೆ ಪತ್ತ ಪಾಂಚಾಲ ಏನಂತೀರಿ ಅಂದ್ರಿ, ಜ್ಯುವೆಲರ್ಸ್ ಒಳಗೆ ಒಯ್ದು ಕೊಟ್ರಿ. ಅದಕ್ಕೆ ತಕೊಂಡು ಅದಕ್ಕೆ ಬಡದು ಅದಕ್ಕೆಲ್ಲ ಮಾಡಿ ಅದಕ್ಕೆ ತಿಕ್ಕಿ ಅದಕ್ಕೆ ತೀಡಿ ಬೆಂಕಿಯಾಗ ಹಾಕಿ ಸುಟ್ಟು ಏನೇನೋ ಮಾಡಿ ಒಂದು ಆಕಾರಕ್ಕೆ ತಂದ ಅದ್ರೊಳಗೊಂದು ಹರಳು ಕೂಡಿಸ್ದ. ಅಂದ್ರೆ ಕೈಯಾಗಿ ಇಟ್ಕೊಂಡು ಊರಾಗ ಬಂದ್ರಿ ಅಂದ್ರ ನಿಮಗ್ ನೋಡಂಗಿಲ್ಲ, ಎಲ್ಲರೂ ನಿಮಗ್ ಕೈಗೆ ನೋಡ್ತಾರ. ಎಲ್ಲಿ ಮಾಡಿಸ್ರಿ, ಎಂದ ಮಾಡಿಸ್ರಿ, ಯಾರು ಮಾಡಿದ್ರು, ಹೆಂಗ ಮಾಡಿದ್ರು, ಏಟು ಚಂದದ ವಿಚಾರ ಮಾಡ್ರಿ ನೀವು. ನಿನ್ನ ಮನೆಯಾಗ 10 ವರ್ಷ ಆಯ್ತು ನಿಮ್ಮ ಅಪ್ಪನ ಕೈದದ ಅದು ಬಂಗಾರ ಬಿಸ್ಕೆಟ್. ನೋಡಿದಿ ಇಟ್ಟಿದಿ, ನಿನಗೆ ಯಾರು ಎಲ್ಲಿ ಮಾಡಿಸ್ಕಂತ ಕೇಳಿಲ್ಲ, ನಿನ್ನ ಕೈ ಏಟು ಒಪ್ಪಲತ್ತದಂತೂ ಯಾರು ಅಂದಿಲ್ಲ. ಇವತ್ತು ಅವನ ಕೈಯಾಗ ಬಂಗಾರ ಒಯ್ದು ಕೊಟ್ಟಿ ನಿನ್ನ ಬಂಗಾರಕ್ಕೆ ಉಂಗುರು ಮಾಡಿ ಕೊಟ್ಟ, ಆಗ ನಿನ್ನ ಕೈಗೆ ಶೋಭೆ ಬಂತು. ಹಾಂಗ ನಮ್ಮ ಮನಸ್ಸು ಒಯ್ದು ಸಂತರಿಗೆ ಕೊಟ್ರ ಸಂತರ ಅದಕ್ಕೆ ಪರಮಾತ್ಮ ಮಾಡಿ ವಾಪಸ್ ನಮಗೆ ಕೊಡ್ತಾರ. ಆಗ ನಮ್ಮ ಬದುಕಿಗೆ ಒಂದು ಶೋಭೆ ಬರ್ತದ, ನಮ್ಮ ಜೀವನಕ್ಕೊಂದು ಅರ್ಥ ಬರ್ತದ. ಅವಾಗ ಇಲ್ಲ ಅಂದ್ರೆ ಇಲ್ಲ. ಸಂತರ ಕೃಪಾ ಆಗಲಾರ್ದೇನೆ ಏನು ಇಲ್ಲ. ಬೈಟಿ ಸಂತವಕ್ಕೆ ಸಂಘ ರಂಗ ಮೋಹನಕ್ಕೆ ರಂಗ. ಮೀರಾಬಾಯಿದು ಕೇಳಿರ್ಬೇಕು ನೀವು ಹಾಡು, ಬಹಳ ಸುಂದರವಾಗಿ ಅನುಪು ಜೊಲ್ಲಟ ಹಾಡಿದಾನ. ಬೈಟಿ ಸಂತವಕ್ಕೆ ಸಂಘ ರಂಗ ಮೋಹನಿಕೆ ರಂಗ. ಪರಮಾತ್ಮನ ರಂಗ್ ಮನಸ್ಸಿಗೆ ಇರಬೇಕು, ಭಕ್ತಿಯ ರಂಗ್ ಮನಸ್ಸಿಗೆ ಇರಿಸ್ಬೇಕಂದ್ರ ಸಂತರು ರಂಗಾರ್ಯರ ಕೆಲಸ ಮಾಡ್ತಾರೆ. ಹಿಂದಕ್ಕೆ ರಂಗಾರ್ಯರ್ ಅಂತ ಇರ್ತಿರು. ಅವ್ರ ಕೆಲಸ ಏನು, ಬಟ್ಟಿಗೆ ಬಣ್ಣ ಕೊಡೋದೆ, ಬಿಳಿ ನೂಲ್ ತರದು ದಾರ ಮಗ್ಗದಿಂದ ನೈದು ಕೊಡ್ತಿರಲ್ಲ,
ಆ ಬಿಳಿ ನೂಲ್ ತರೋದು, ಅವ್ರಿಗೆ ಒಯ್ದು ಕೊಡೋದು, ಅವರು ರಂಗ್ ಮಾಡಿ ಅದ್ರೊಳಗೆ ಎದ್ದಿ ಅದು ನಮ್ಗೆ ವಾಪಸ್ ಕೊಡ್ತಿದ್ರು. ಬಿಳಿ ಬಟ್ಟೆಗೆ ರಂಗ್ ಏರಿಸುವಂತ ಕೆಲಸ ಅವರಿಗೆ ಬರ್ತಿತ್ತು. ನಾವು ನಮ್ಮನೆಗೆ ಏರಿಸ್ತೀನಿ ಅಂದ್ರೆ ಅದು ಆಗೋದಲ್ಲ. ಒಮ್ಮ ರಂಗ್ ಏರಿಸ್ದ ಅಂದ್ರೆ ಬಟ್ಟಿನೇ ಹರಿದು ಹೋಗಿರ್ಬೇಕು, ಅದ್ರ ರಂಗ್ ಹಿಡಿದಿರಬಾರ್ದು. ಸಂತರ ಸಂಘದಾಗ ಹೋಗಿ ಕುಂತೆ ಅಂದರ ನಿನ್ನ ಮನಸ್ಸಿಗೆ ಭಕ್ತಿಯ ರಂಗ ಹಿಂಗೆ ಏರಿಸ್ತಾರ ಅವರು. ನಿನ್ನ ಶರೀರ ಬಿದ್ದು ಹೋಗಿರ್ಬೇಕು, ನಿನ್ನ ಮನಸ್ಸಿನ ವ್ಯತ್ಯಾಸ ಆಗಿರಬಾರ್ದು, ನಿನ್ನ ಭಕ್ತಿ ಏರ್ಕೊತ ಬಂದಿರಬಾರ್ದು, ನಿನ್ನ ಭಕ್ತಿ ದಿನಕ್ಕಿಟ್ಟು ಏರ್ಕೊತಾನೆ ಹೋಗಿರ್ಬೇಕು. ನಿನ್ನ ಭಕ್ತಿಯೊಳಗ ವೃದ್ಧಿ ಅಭಿವೃದ್ಧಿ ಕಾಣಬೇಕಂದ್ರ ಅದು ಕೇವಲ ಸಂತರ ಕೃಪಾದಿಂದ ಮಾತ್ರ ಸಾಧ್ಯದ ಅಂತ ತಿಳ್ಕೊಂಡು ಇಲ್ಲಿ ಮಾತು ಚಾಲು ಮಾಡಿದಾರ. ಅವ್ರು ಎಷ್ಟು ಮಜಾ ಹೇಳಕ್ ಚಾಲು ಮಾಡಿದಾರ ನೋಡ್ರಿ. ಹೀಗಿರುವಂತ ಸಂತರ ಚರಣಗಳನ್ನು, ಯಾವ ಸಂತರ ಚರಣಗಳಿಗೆ ನಾನು ನಮಿಸುತ್ತೇನೆ ಒಂದ್ ಮಾತು ಹೇಳಿದ್ರು ಅವ್ರು. ಹಿಂದೊಂದು ಮಾತು ಬರ್ದೇನ, ಏನಂತ? ಯಶಧರುಡ, ನೀ ಬಂದ ನನ್ನ ಮನಸ್ಸಿನಾಗ ನೆಲೆಸು, ನೀ ಬಂದ ನನ್ನ ಮನಸ್ಸಿನಾಗ ನೆಲೆಸು. ನೀ ನನ್ನ ಮನಸ್ಸಿನಾಗ ನೆಲೆಸ ಅಂತ ಯಾಕಂತೀನಿ ಅಂದ್ರೆ ನಿನಗೆ ನನ್ನ ತಾಯಿ ಜಾಗದಾಗ ನಾನು ನೋಡ್ತೀನಿ. ಕೂಸು 100 ಮಂದಿ ಎತ್ಕೊಳ್ಳಲ್ರೆ, ಅದು ಸಮಾಧಾನ ಇರ್ಬೇಕಂದ್ರೆ ಅವ್ರು ನುಡಿಯಾಗಿ ವರ್ಷ 1.5 ವರ್ಷ ಕೂಸದ ಯಾರೇ ಇಟ್ಯಾಕ ಅದಕ್ಕೆ ಜೀವ ಮಾಡಲ್ರಿ, ಕೈಯಾಗ ಉಂಗುರಿ ಹಾಕಲ್ರಿ. ಆ ಉಂಗುರದ ಮೊದಲ ಬದುಕೇನದ? ಒಂದು ಗ್ರಾಮದ ಉಂಗುರ್ ತಂದು ಕೈಯಾಗ ಹಾಕ್ಯಾರ, ಎತ್ಕೊಂಡಾರ. ಇವ್ರು ಬಹಳ ವರ್ಷ ಹುಟ್ಟ್ಯಾರ, ಇವ್ರಿಗೂ ಬಹಳ ಪ್ರೀತಿ ಅದ ಮಗುವಿನ ಮ್ಯಾಲ. ಆದ್ರೆ ಇನ್ನೊಂದು 4 ದಿನಕ್ಕೆ ಬಂದ್ರೆ ಬರ್ತಿತ್ತಲ್ಲ, ಈಗ ಈಟೇನ್ ಅರ್ಜೆಂಟ್ ಇತ್ತು, ಬಿತ್ತಾಗ ನಿಂದಿರ್ಸಿ ಬಂದಿದ ಅಂತ ಹೇಳ್ತೀರಿ. ಈಟೇನ್ ಅರ್ಜೆಂಟ್ ಇತ್ತು ಅಂದ್ರೆ ಇಲ್ರಿ, ನಿಮ್ ಕೂಸಿಗೆ ನೋಡೋ ತನ ನಮ್ಮ ಮನಸ್ಸಿಗೆ ಸಮಾಧಾನ ಆಗಿಲ್ಲ, ಅದಕ್ಕೆ ಎಲ್ಲಾ ಕೆಲಸ ಎಲ್ಲಿಂದಲ್ಲೇ ಇಟ್ಟು ಸಟ್ನೆ ಹೋಗ್ಬಾರಂತ ಬಂದೀನಿ. ಬಂದು ಕೂಸಿನ ಕೈಯಾಗ ಒಂದು ಉಂಗುರು ಹಾಕಿ ಅದಕ್ಕೆ ತಗೊಂಡು ಲಟ ಲಟ ಮುದ್ದು ಕೊಟ್ಟು, ಏನು ದೇವ್ರಿದ್ದಂಗದ, ಏಟು ಸುಂದರದ, ಕಡ್ಡಿಲಿ ತೀಡಿನಂಗದ, ಹ್ಯಾಂಗೆ ಕಿರಲ್ ಅನ್ಬೇಕು. ಹಿಂಗ ಶಾಣಿತ ಉಪ್ಪಿಟ್ಟು ಚಾ ಬೇಕಾದ್ರೆ, ಇಲ್ಲಾಂದ್ರೆ ಮಣ್ಮುಗುಳಿ ಅಂದ್ರೆ ನೀನು ಮಣ್ಮುಗ್ಸೆ ಕಳಿಸ್ತಾಳೆ ವಾಪಸ್. ಅದಕ್ಕೆ ಏಟ್ ಚಂದದ, ಇಲ್ರಿ ಎಲ್ಲಾರು ಮೂಗ್ ಮಂಡ್ಯ ಅದಕ್ಕೆ ಇರ್ತದ, ಸಣ್ಣದ ಹಂಗ ಅನಿಸ್ಲತ್ತ. ಮುಂದ್ ಹೋದ್ಮೇಲೆ ಗಲ್ಲ ಕೂಟೋ ಮೂಗ್ ಮ್ಯಾಲ ಬರ್ತಾವ. ಬಹಳ ಖುಷಿ ಐತಳಕ್ಕೆ ಹೆಣ್ಮಗಳು, ನಿನಗೇನ್ ಬೇಕಾದ ಉಪಚಾರ ಮಾಡ್ತಾಳ. ವಿಚಾರ ಮಾಡ್ರಿ, ನೀವು ಜಗತ್ತಿನ ನಿಯಮದ. ಕೈಯಾಗ ಉಂಗುರು ತಂದ ಹಾಕಿದಾಗ ಆ ಮಗುವಿನ ಕೈಯಾಗ ಉಂಗುರು ಹಾಕಿದ್ರು ಸಹಿತ ಉಂಗುರು ಹಾಕಿ ಒತ್ತ್ಯಾರ, ತಮಗ ಆನಂದ ಪಡ್ಲ ತರಕಣಿಯೋದು ಅಳಾಕ ಚಾಲು ಮಾಡ್ತದ. ಉಂಗುರು ಇಟ್ಟವ್ರಿಗೆ ನೋಡ್ ನಗಬೇಕಿಲ್ಲ? ಅದೇ 20 ವರ್ಷ ನೀವು ಒಂದ್ ತೊಲಿ ಉಂಗುರು ಹಾಕ್ರಿ, ಹಲ್ಲು 32 ಪೂರ ಎಣಿಸ್ಕೊಡ್ರಿ ನೀವು. ಬರೋಬರಿ ಅದನ್ನ ಹೇಳ ಮಾತು. ವರ್ಷ 1.25 ವರ್ಷನ ಕೂಸದ, ಅದ್ರ ಕೈಯಾಗ ಉಂಗುರು ಹಾಕಿದ್ರಿ ಅಂದ್ರ ಅದಕ್ಕೇನ್ ನಿಮ್ ಉಂಗುರದೇನು ಮತ್ಲಬ್ ಇಲ್ಲ. ಅದು ಅಂತದ, ನೀ ಮೊದಲು ನಮ್ಮ ಅವ್ವನ ಉಡಿಯಾಗ ಹಾಕ. ನಮ್ಮ ಅವ್ವನ ಉಡಿನೇ ಬೇಕು ನನಗೆ, ನಿನ್ ಬಂಗಾರ ಬೇಡ, ನಿಂದೇನೋ ಬೇಡ, ನೀ ಯಾಕೆ ಎತ್ಕೊಂಡಿದಿ ಅಂತ ಹೇಳ್ತದ. ಅವ್ರಿಗೆ ಬಲ್ಲಿ ಹೋಯ್ತಂದ್ರ ಅಳಕ್ ಚಾಲು ಮಾಡ್ತಾರ. ಅವ್ರು ಏಟೋ ಅಂತಾರ, ಕಾಲ್ ಆಡಿಸ್ಲಿ, ತೊಡಿ ಮೇಲೆ ತಗೊಂಡಿ, ಅದಕ್ಕೆ ಏನೇ ಮಾಡೋದು ಗಪ್ಪ ಆಗಂಗಿಲ್ಲ. ಯಾವಾಗ ಕೂಸ ಅವ್ರ ಅವ್ವನು ತೊಡಿ ಮೇಲೆ ಹೋಗ್ತದ ಉಡಿಯಾಗ, ಆ ಸಮಯದೊಳಗ ಅವ್ರ ಅವ್ವನು ಮಾರಿ ನೋಡಿ ನಗ್ತದ. ನಗಲತ್ತದಂತ ಎತ್ಕೊಳಕ್ ಹೋದ್ರೆ ಮತ್ತ ಚಾಲು ಮಾಡ್ತದ ಇವ್ರ ಮಾರಿ. ಹೆಂಗದ್ರಿ ತಾಯಿ ಪ್ರೇಮ ಎಂತದಿರ್ಬೇಕು, ತಾಯಿ ವಾತ್ಸಲ್ಯ ನಿಂತಿ ಎಂತದಿರ್ಬೇಕು. ಅದಕ್ಕೆ ಹಾಡೇನವ, ಭೂಮಿಗಿಂತ ನಿನ್ನ ತೂಕ ಹೆಚ್ಚು ನೋಡೆ ತಾಯಮ್ಮ, ಹೆಚ್ಚು ನೋಡೆ ಹಳದಮ್ಮ. ಜಗತ್ತಿನೊಳಗೆ ಎಲ್ಲರ ಪ್ರೇಮಕ್ಕೆ ತೀರ್ಸಕ್ ಬಂದಿತ್ತು. ಅವ್ವ ಅಪ್ಪನ ಋಣ ತೀರಿಸಿದವ್ರು ಜಗತ್ತಿನ ಮೇಲೆ ಇವತ್ತಿನ ತನ ಯಾರು ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ಕೊನೆ ಘಳಿಗೆಯೊಳಗ 30 ವರ್ಷ ಇರಬೇಕು ಪರಮಾತ್ಮಂದು. ಆ ಸಮಯದೊಳಗ ಅವನು ದ್ವಾರಕಕ್ಕೆ ಹೋದ ಸಂದರ್ಭದೊಳಗೆ, ನಂದ ಗೋಕುಲಕ್ಕೆ ಹೋದ ಸಂದರ್ಭದೊಳಗೆ ನಂದು ಬಾಬಾನ ಎದುರು ನಿಂತು ಕಣ್ಣಾಗ ನೀರು ತೆಗೆದು ವಸುದೇವ ದೇವಕಿಯರ ಎದುರು ನಿಂತು, ನಾನು ಎಂತ ದೌರ್ಭಾಗ್ಯ ಇದ್ದೀನಿ, ನಿಮ್ಮ ಸೇವಾ ಮಾಡುವಂತ ಭಾಗ್ಯ ನನಗೆ ಸಿಗಲಿಲ್ಲ, ಹುಟ್ಟಬೇಕು ಜಗತ್ತಿನ ಖರೆ, ನನ್ನಂತ ದುರ್ಭಾಗ್ಯವಂತೂ ಹುಟ್ಟಬಾರದು ಅಂತ ಸ್ವತಃ ಶ್ರೀಕೃಷ್ಣ ಪರಮಾತ್ಮ ತಾಯಿ ತಂದಿಗೆ ಅಂತ. ಮಗ ಆಗಿ ಹುಟ್ಟಿ ತಾಯಿ ತಂದಿಗೆ ಸುಖನೇ ಪಟ್ಟಿಲ್ಲ ಅಂದ್ರ ಆ ಮಗನಿಗೆ ತಗೊಂಡು ಏನ್ ಮಾಡಾಕ ಅಂತ ಗಳ ಅಳತನ ತಾಯಿ ತಂದೆ ಎದುರು ನಿಂತು. ವಿಚಾರ ಮಾಡ್ರಿ ಮಾತು. ಅದರ ಸಲುವಾಗಿ ಎಷ್ಟಿದ್ದರೂ ಸಹಿತ ತಾಯಿ ಉಡ್ಯಾಗ ಮಗು ಮಲ್ಕೊಂಡಿತ್ತು ಅಂದ್ರ ಪರಮಾನಂದದ ಅನುಭೂತಿ ಮಾಡ್ತದ. ಅದಕ್ಕೆ ಇಲ್ಲಿ ಶಿವದಾಸ್ ಮಹಾಸ್ವಾಮಿ ಹೇಳ್ತಾನ, ನೀವು ಒಂದು ಸಾರಿನ ಪರಮಾತ್ಮನಿಗೆ ಹಿರಿಯವ, ನಾನು ನಿನ್ನ ಮಗನೇ ಇದ್ದೀನಿ, ನನಗೂ ಒಂದ್ ಜರ ಉಡಿಯಾಗ ತಗೋ. ಸಣ್ಣ ಖುಷಿಗೆ ಬಹಳ ಎತ್ಕೋತಾರ. ಅದು ಎತ್ಕೊಂತಂದ್ರ ಅದಕ್ಕಿಂತ ಒಂದ್ 2 ವರ್ಷ ದೊಡ್ಡದ ಕಾಲ್ತಿ ಕೇಳ ಚಾಲು ಮಾಡ್ತದ. ಅವ್ ಜಗಳನೇ ಹಂಗೆ ಆಗ್ತಾವ. ಅವ್ರು ನನಗ್ ಬೇಕಂತ ಇದು ಅಂತದ, ಅದು ನನಗ್ ಬೇಕಂತ ಅದು ಅಂತದ. ಬಹಳ ಅಳ್ಳತ್ತಂದ್ರ ಅದಕ್ಕೆ ಜರ ಕೆಳಗಿಳಿಸಿ ಇದಕ್ಕೆ ತಗೋತಾಳೆ.
ಇದಕ್ಕೆ ತಗೋತಾಳಿಲ್ಲ, ಅದಕ್ಕೂ ಸಮಾಧಾನ ಮಾಡ್ತಾಳಿಲ್ಲ. ಅದರ ಸಲುವಾಗಿ ಮಗುವಿಗೆ ತಾಯಿ ಹ್ಯಾಂಗ ಜೋಪಾನ ಮಾಡ್ತಾಳೋ ಸದ್ಗುರುನಾಥ ಶಿಷ್ಯನಿಗೆ ಹ್ಯಾಂಗ ಜೋಪಾನ ಮಾಡ್ತಾನ, ತನ್ನ ಭಕ್ತನಿಗೆ ಹ್ಯಾಂಗ ಜೋಪಾನ ಮಾಡ್ತಾನ. ಅದರ ಸಲುವಾಗಿ ಅಂತ ಅದರ ಅವರು ಎಲ್ಲಾ ಸಾಧನ ಒಂದು ಕಡೆ, ನಿನ್ನ ಆಶ್ರಯ ಒಂದು ಕಡೆ. ಈ ಮಾತಿನ ಅಭಿಪ್ರಾಯ ಹಿಂಗದ. ಎಲ್ಲಾ ಸಾಧನ ಒಂದು ಕಡೆ, ಜಪ ತಪ ಪೂಜಾ ಹೋಮ ಹವನ ತೀರ್ಥಯಾತ್ರ ಮತ್ತೊಂದು ಮಗದೊಂದು 1000 ಸಾಧನ ಒಂದು ಕಡೆ, ಒಂದು ಆಶ್ರಯ ಒಂದು ಕಡೆ. ಅದಕ್ಕೇನು ಕೇಳ್ತಾ ಅದನ್ನ, ನಿನ್ನ ತೊಡೆ ಮೇಲೆ ನನಗೆ ತಗೋ ಪರಮಾತ್ಮ, ನಿನ್ನ ತೊಡೆ ಮೇಲೆ ತಗೋ ಸದ್ಗುರುನಾಥ ನನಗ. ನಾನು ನಿನಗೆ ತಾಯಿ ಅಂತ ತಿಳಿದೀನಿ, ತಾಯಿಯಂತೆ ಕರಿತೀನಿ. ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ, ತ್ವಮೇವ ಬಂಧುಚ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಎಂತ ಮಾತ್ರೆ ಹೇ ಪರಮಾತ್ಮ, ನಿನಗೆ ಬಿಟ್ಟು ನನಗೆ ಜಗತ್ತಿನಾಗ ಯಾರಿಲ್ಲ ನೋಡು. ನಾ ಏನ್ಯಾಕೆ ಅನ್ನಲ್ಲ, ಏನ್ಯಾಕೆ ಬಿಡಲ್ಲ. ಜಗತ್ತು ಒಂದು ಕಡೆ, ನೀ ಒಂದು ಕಡೆ. ಒಂದು ಕಡೆ ಜಗತ್ತಿಡು, ಒಂದು ಕಡೆ ನೀನಿರು. ಪರಮಾತ್ಮ ನೀನೇ ನನ್ನ ಪಾಲಿಗೆ ದೊಡ್ಡವ. ಈ ಭಾವ ನಮ್ಮ ಹೃದಯದೊಳಗ ಯಾವಾಗ ಶಾಶ್ವತವಾಗಿ ನೆಲೆ ನಿಲ್ತದ, ಅವಾಗ ಸತ್ಯವಾದ ಭಕ್ತಿ ಹುಟ್ಟುತ್ತದೆ. ಖರೆ ಭಕ್ತಿ, ಸತ್ಯವಾದ ಭಕ್ತಿ. ತೋರಿಕೆ ಭಕ್ತಿ ಅಲ್ಲ, ಆಡಂಬರದ ಭಕ್ತಿ ಅಲ್ಲ, ಡಾಂಬಿಕತೆಯ ಭಕ್ತಿ ಅಲ್ಲ. ಯಾವ ಸಂದರ್ಭದೊಳಗ ಪರಮಾತ್ಮನೇ ಜೊತೆಗೆ ತೂಗುವಂತ ವಸ್ತು ಇನ್ನೊಂದು ಯಾವುದೂ ಇಲ್ಲ, ಭಗವಂತನಿಗೆ ಸರಿಸಮಾನವಾದದ್ದು ಯಾವುದೂ ಇಲ್ಲ, ಪರಮಾತ್ಮ ಒಂದೇ ನನಗೆ ಬೇಕು ಅನ್ನುವ ಭಾವ ಜಾಗೃತ ಆಯ್ತು ಹೃದಯದೊಳಗ, ನೆಲೆ ನಿಂತು ಅಂದ್ರೆ ಪಕ್ಕ ತಿಳ್ಕೊರಿ. ಅವತ್ತು ನೀವು ಖರೆ ಭಕ್ತರು. ಅವತ್ತು ನಿಮ್ಮ ಮನಸ್ಸು ಹಂಬಲಿಸಕ್ಕೆ ಚಾಲು ಮಾಡ್ತದ, ಭಗವಂತ ನನಗೆಂದ ಸಿಕ್ಕ ಅಂತ. ಅಕ್ಕ ಮಹಾದೇವಿ ಎಷ್ಟು ಅಳ್ತೀಳು ಪರಮಾತ್ಮನಿಗಾಗಿ. ಅಳಿ ಸಂಕುಳವೇ ಮಾಮರವೇ ಬೆಳದಿಂಗಳೇ ಕೋಗಿಲೆ, ನಿಮ್ಮೆಲ್ಲರನ್ನು ಒಂದು ಬೇಡುವೆ, ಚನ್ನ ಮಲ್ಲಿಕಾರ್ಜುನನ ಕಂಡರೆ ಕರೆದು ತೋರಿದೆ. ರಾತ್ರಿ 12 ನಡ್ಕೋಂತ ಹೊಂಟಿದಾಳ, ಕಲ್ಯಾಣ ಕಡೆ ಮುಖ ಮಾಡ್ಕೊಂಡು. ಅಡವಿ ಅದ, ಘೋರವಾದ ಅಡವಿ ಅದ, ಹುಣ್ಣಿಮೆ ದಿವಸ ಅದ, ಎಲ್ಲಾ ಕಡೆಗೆ ಬೆಳದಿಂಗಳದ. ಅಲ್ಲಿ ಯಾವುದೋ ಮಾವಿನ ಗಿಡದ ಕೆಳಗೆ ಬಂದಾಳ. ಮಾವಿನ ಗಿಡದೊಳಗೆ ಜೇನು ಗೂಡದ. ಆ ಜೇನು ಗೂಡಿನ ದುಂಬಿಗಳ ಝೇಂಕಾರ ಕೇಳಿ ಹೊಂಟದ. ಮಾವಿನ ಗಿಡದ ಕೆಳಗೆ ನಿಲ್ಲತಾಳ, ದುಂಬಿಗಳ ಝೇಂಕಾರವನ್ನ ಕೇಳ್ತಾಳ. ಅಲ್ಲ, ನಿಮ್ಗೆ ಇಷ್ಟ ಆನಂದ ಆಗ್ಯದಂದ್ರ ಜಗತ್ತಿನಾಗ ಕುಣದಾಡದ ಯಾವಾಗ ಆನಂದ ಅತಿ ಆಯ್ತಂದ್ರೆ ಕುಣೆ. ಅದ್ರ ಲಿಮಿಟ್ ಅದ. ಯಾ ಆನಂದಕ್ಕೆ ಸುಮ್ ಜರ ಆಗಿತ್ತಂದ್ರ ಅಲ್ಲೇ ತುಟಿ ಬಿರ್ಕಾಸ್ತದ. ಅದಕ್ಕಿಂತ ಹೆಚ್ಚಾದ್ರ ಮುಂದಿನ 2 ಹಲ್ಲು, ಅದಕ್ಕಿಂತ ಹೆಚ್ಚಿಗಾದ್ರ ಪೂರ 32, ಅದಕ್ಕಿಂತ ಹೆಚ್ಚಾದ್ರ ಎದ್ದು ನಿಂದ್ರದು, ಅದಕ್ಕಿಂತ ಹೆಚ್ಚಾದ್ರ ಕುಣದಾಡದು. ಇದು ಆನಂದದ ಅತಿರೇಕ. ಯಾವಾಗ ನೀವು ದುಂಬಿಗಳು ಇಷ್ಟೊಂದು ಆನಂದದ ಮದ ಏರಿ ಅತಿರೇಕದೊಳಗೆ ಝೇಂಕಾರ ಮಾಡ್ಲತ್ತೀರಂದ್ರ ಜಗತ್ತಿನೊಳಗ ಆನಂದದ ಅತಿರೇಕ ಆಗುವುದೇ ಪರಮಾತ್ಮನ ದರ್ಶನ. ಆದ ಅಕ್ಕ ಮಹಾದೇವಿ ತಾಯಿಯ ಕಲ್ಪನಾ ನಿಮ್ಗೆ ಆಗಿರ್ಬೇಕು ಪರಮಾತ್ಮನ ದರ್ಶನ. ಅಳಿ ಸಂಕುಳವೇ ಅಂದ್ರೆ ದುಂಬಿಗಳೇ. ಮಹಾಮರವೇ ಮಾವಿನ ಗಿಡ ಅದ, ಪ್ರಫುಲ್ಲವಾಗಿ ಚಂದ್ರನ ಬೆಳಕು ಚೆಲ್ಲಾದ, ಕೆಳಗ ತಂಪನಿಸ್ತಾ ಅದ, ಅಕ್ಕಂತಾದ. ಮಹಾಮರವೇ ವಿಶಾಲವಾಗಿ ಬೆಳೆದಿರ್ತಕ್ಕಂಥ ಮರವೇ, ಇನ್ನೇನು ಆಕಾಶಕ್ಕೆ ಮುಟ್ಟತೇನೋ ಅನ್ನುವಂಗೆ ಬೆಳೀತಾದಿ. ಇಷ್ಟು ನಿನ್ನೊಳಗೆ ಉತ್ಸಾಹ ಎಲ್ಲಿಂದ ಬಂತು ಅಂದ್ರೆ ನಿನಗೆ ಭಗವಂತನ ದರ್ಶನ ಆಗಿರ್ಲಿಕ್ಕೆ ಬೇಕು. ನನಗೆ ಚನ್ನಮಲ್ಲಿಕಾರ್ಜುನನಿಗೆ ತೋರಿಸು, ಎಲ್ಲೇನ ಪರಮಾತ್ಮ ಹೇಳು. ಕೋಗಿಲೆ, ಹೇ ಕೋಗಿಲೆ, ಅದ್ರ ಪಾಡಿಗೆ ಅದು ಮಾವಿನ ಚಿಗುರು ತಿಂದು ಮಾವಿನ ಗಿಡಕ್ಕೆ ಕುಟುಕಿ ಬಾಯಿಗೆ ಹುಣ್ಣಾಗಿ ತಾಳದ ಬಟ್ಟಿಗೆ ಅದು ಒಳದ್ರಾಕ ಚಾಲು ಮಾಡಿದ ಕುಹು ಕುಹು ಅಂತ ಅಕ್ಕ ಮಹಾದೇವಿ ತಾಯಿ ಕಲ್ಪನಾ ಮಾಡ್ತಾಳ. ಕೋಗಿಲೆ, ನಿನಗೆ ಚನ್ನಮಲ್ಲಿಕಾರ್ಜುನ ಈ ದಾರಿಯಿಂದ ಹೋಗಿರ್ಬೇಕು, ನೀ ಅವನ ಪೂರ್ಣ ದರ್ಶನ ಮಾಡಿರ್ಬೇಕು, ನಿನ್ನ ಮನಸ್ಸು ತುಂಬಿ ಬಂದಿರಬೇಕು. ನೀ ಇಷ್ಟು ಮಧುರವಾದ ಹಾಡು ಹಾಡಿ ಜಗತ್ತಿನ ಜನರ ದುಃಖ ಮನಸ್ಸುತ್ತಿದೆ ಅಂದ ಮೇಲೆ ಈ ಸ್ವರ ನಿನ್ನಲ್ಲಿ ಹೊರಹೊಮ್ಮಬೇಕಾದ್ರೆ ನಿನಗೆ ಭಗವಂತನ ದರ್ಶನ ಆಗಿರ್ಬೇಕು. ಉಪಮೇಯ ಮಜಾದ ನೋಡಿ. ಈ ಹೃದಯದ ಈ ಬಯಕೆ ಇಷ್ಟೊಂದು ಪರಿಪರಿಯಾಗಿ, ಒಂದು ಜಡವಾದ ಮಾವಿನ ಗಿಡ, ಒಂದು ಪಕ್ಷಿಗೆ, ಒಂದು ದುಂಬಿಗೆ ಅವೆಲ್ಲಗಳಿಗೆ ಪರಮಾತ್ಮನ ಪರಿಚಯವನ್ನ ಕೇಳ್ತಾ ಭಗವಂತ ಎಲ್ಲಿ ಅದನ್ನ ನನಗೆ ಕರೆದು ತೋರಿಸ್ರಿ ನೀವು ಅಂತ ಅಂಗಲಾಚಿ ಬೇಡಬೇಕಾದ್ರೆ ಆ ಹೃದಯದೊಳಗ ಭಗವದ್ ವಿರಹ ಯಾವ ತರ ಜಾಗೃತ ಆಗಿರ್ಬೇಕು ವಿಚಾರ ಮಾಡಿ. ಈ ಭಕ್ತಿ ತಯಾರಾಯ್ತಂದ್ರ ಈ ಭಕ್ತಿಗೆ ಪರಮಾತ್ಮ ಇಷ್ಟು ಬೇಗ ಪ್ರಸನ್ನ ಆಗ್ತಾನ. ಭಗವಂತ ಎಲ್ಲಾ ಕಡೆಯಾದ, ದೇವ್ರು ಎಲ್ಲಾ ಕಡೆಯಾದ ಭಾವ ಅಪೇಕ್ಷೆ ಮಾಡ್ತಾನ. 100 ಡಿಗ್ರಿ ಕಾಯಿಲಾರ್ದನೆ ನೀರು ಉಗಿ ಆಗಂಗಿಲ್ಲ, ಭಾಸ್ಪ ಆಗಂಗಿಲ್ಲ. ನೀರು ಒಲಿ ಮೇಲೆ ಇಟ್ಟಾಗ
100°C ಕೈ ತಂದರ ನೀವೇನು ಮಾಡೋ ಜರುತ್ತಿಲ್ಲ, ನೀರು ಸುಟ್ಟುಕೊಂಡು ಉಗಿಯಾಗಿ ಹೋಗಕ್ ಚಾಲು ಮಾಡ್ತದ. ಹಾಗ ಭಕ್ತಿ 100% ಅಂತರಂಗದೊಳಗೆ ಜಾಗೃತ ಆಯ್ತಂದ್ರ ಆ ಭಾವ ಭಗವಂತನಿಗೆ ಹುಡ್ತದ. ಭಗವಂತ ಓಡೋಡಿ ಬರ್ತಾನ. ಹ್ಯಾಂಗ ಪ್ರಹ್ಲಾದನಿಗೆ ತಲೆ ಮೇಲೆ ಕೈ ಆಡಿಸಿದ್ರು ಪರಮಾತ್ಮ, ಧ್ರುವನಿಗೆ ತಲೆ ಮೇಲೆ ಕೈ ಆಡಿಸಿ ತೊಡಿ ಮೇಲೆ ತಗೊಂಡ ಗಟೈ ತುಟ ಹಿಡಿದು ತನ್ನ ಅಂತರಂಗದ ಸಂಪೂರ್ಣ ಪ್ರೇಮ ಅದಕ್ಕೆ ದಾರಿ ಎರೆದನೋ ಆ ರೀತಿ ಪರಮಾತ್ಮ ತನ್ನ ಸಂಪೂರ್ಣ ಆನಂದದ ಐಶ್ವರ್ಯಕ್ಕೆ ನಿನಗೆ ಒಡೆಯನನ್ನಾಗಿ ಮಾಡ್ತಾನೆ. ಆದರೆ ನಿನ್ನ ತುಮುಲ, ನಿನ್ನ ಹೃದಯದ ಹಂಬಲ ಅದು ಜಾಗೃತ ಆಗ್ಬೇಕು. ಹೃದಯದ ಹಂಬಲ ಜಾಗೃತ ಆಗ್ಬೇಕಂದ್ರೆ ಸಂತರ ಕೃಪಾ ಆಗ್ಬೇಕು. ಸಂತರ ದಯ ಇಲ್ಲದೇನೆ ಹೃದಯದೊಳಗ ಹಂಬಲ ಪ್ರಾರಂಭ ಆಗಂಗಿಲ್ಲ. ಸಂತರು ಅವ್ರ ಜೀವನನ ಮ್ಯಾಲ ಬಹಳ ಪರಿಣಾಮ ಮಾಡ್ತಾರೆ. ಅದರ ಸಲುವಾಗಿ ಇಲ್ಲಿ ಸಿದ್ಧಾರೂಢಪ್ಪನ ಚರಿತ್ರದೊಳಗೆ ಶಿವದಾಸ್ ಮಹಾಸ್ವಾಮಿ ಒಂದು ಮಾತು ಬರೀತಾ ಇದಾನ, ತಾಯಿಯಾಗಿ ನೀನು ಆಡಿಸುತ್ತಿ, ನೀ ತಾಯಿ ಇದ್ದಿ, ನಿನಗೆ ಸಮಾನವಾಗಿನೇ ನನಗೆ ಸಂತರ. ಹಂಗ್ರಿ ಮಾತು. ತಾಯಿ ಹಂಗ ತಾಯಿ ತೊಡಿ ಮೇಲೆ ಕೂಸು ಹೋದ ತಕ್ಷಣ, ತಾಯಿ ಉಡಿಯಾಗ ಕೂಸು ಹೋದ ತಕ್ಷಣ ಆನಂದದ ಅನುಭೂತಿ ಮಾಡ್ತದ, ಅಳದ ಬಂದ್ ಮಾಡ್ತದ, ಪರಮಾನಂದದ ಅನುಭೂತಿ ಮಾಡಕ್ ಚಾಲು ಮಾಡ್ತದ. ತಾಯಿಯ ಶುಶ್ರೂಷೆಯೊಳಗ ತಾಯಿಯ ಮುಖ ನೋಡ್ತಂದ್ರ ನಗಾಕ ಚಾಲು ಮಾಡ್ತದ, ಮಂದ ಹಾಸ ಬೀರಾಕ್ ಚಾಲು ಮಾಡ್ತದ ಮಗು. ಮಗುವಿನ ಆನಂದ ತಾಯಿಯಿಂದ. ತಾಯಿಗೆ ಬಿಟ್ರೆ ಮಗುವಿಗೆ ಆನಂದ ಇಲ್ಲ. ಮಗುವಿನ ಆನಂದ ಅಂದ್ರೆ ತಾಯಿ, ತಾಯಿ ಅಂದ್ರೆ ಆನಂದ ಮಗುವಿಗೆ, ಸಣ್ಣ ಮಗುವಿಗೆ. ಅದಕ್ಕೆ ಇಲ್ಲಿ ಮಾತನ್ನ ಹೇಳ್ತಾ ಇದಾರ, ಹೇ ದೇವ, ತಾಯಿಯ ಸ್ವರೂಪದಲ್ಲಿ ಈ ಭೂಮಿ ಮೇಲೆ ಮತ್ತಾರ ಇದ್ರ ಅವ್ರ ಸಂತರು. ಯಾಕ ಅಂದ್ರ ಈ ಸಂಸಾರದ ಜಂಜಾಟ ಕಳೆಯವರೇ ಸಂತರು. ಪರಮಾತ್ಮನ ಭಕ್ತಿಯ ದಾನ ಮಾಡುವವರೇ ಸಂತರು. ಬರಡಾದ ಹೃದಯದಲ್ಲಿ ಭಗವಂತನ ದರ್ಶನ ಆಗುವಂಗ ನಮಗ ಆಶೀರ್ವಾದ ಮಾಡುವಂತವರೇ ಸಂತರಾದ. ಅದರ ಸಲುವಾಗಿ ಬಹಳ ಸುಂದರವಾದ ಮಾತನ್ನ ಶ್ರೀಮದ್ ಭಾಗವತ ಗ್ರಂಥದಲ್ಲಿ ಹೇಳ್ತಾ ಒಂದು ಮಾತು ಹೇಳ್ತಾ ಇದಾನ. ಉದ್ಧವ ಬಹಳ ಸುಂದರವಾದ ಮಾತು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದಾನ. ಏನಂತ, ನಲಕಬೂರರ ಒಂದು ಚರಿತ್ರೆ ಬರ್ತದ ಭಾಗವತದ 10ನೇ ಸ್ಕಂದದೊಳಗೆ. 10ನೇ ಸ್ಕಂದ 10ನೇ ಅಧ್ಯಾಯ 38ನೇ ಶ್ಲೋಕದೊಳಗೆ ಒಂದು ಮಾತು ಬರ್ಕೊಂಡಿನ್ ನಾವು. ಅಲ್ಲೊಂದು ಮಾತು ಬರ್ತದೆ, ಕಬೂರರು ಅಂತ. ಮಣಿಗ್ರೀವ, ನಲ ಕಬೂರ ಮತ್ತು ಮಣಿಗ್ರವ ಇವರು ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ. ಏನಂತ, ಸತಾಂ ದರ್ಶನೇಸ್ತು ಭವತನೂಹ. ಬಹಳ ಸುಂದರವಾದ ಮಾತು. ಹೇ ಪರಮಾತ್ಮ, ಸಂತರ ದರ್ಶನ ಆಯಿತು ಅಂದ್ರೆ ನಾನು ನಿನ್ನ ದರ್ಶನ ಆಯ್ತಂತೆ ತಿಳ್ಕೊತೀನಿ. ಎಷ್ಟು ಮಜಾದರಿ ಮಾತು. ಸಂತರ ದರ್ಶನ ಆಯ್ತಂದ್ರೆ ಸಂತರ ದರ್ಶನ ಸಮ ಪರಮಾತ್ಮನ ದರ್ಶನ. ಪರಮಾತ್ಮನ ದರ್ಶನ ಒಂದೇ, ಸಂತರ ದರ್ಶನ ಒಂದೇ. ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಸಮಾನವಾಗಿ ಸಂತನ ಭೇಟಿ ಆಯ್ತಂದ್ರೆ ಅವೆಲ್ಲಕ್ಕ ಸಮತೆಯನ್ನ ಕಲ್ಪಿಸಿ ಮಹಾತ್ಮ ಹೇಳ್ತಾನಂದ ಮೇಲೆ, ಹಾಗಾದ್ರ ಸಂತತೋ ದೇವ, ದೇವತೋ ಸಂತ ಅಂತ ತುಕಾರಾಮ್ ಮಹಾರಾಜರ ಮಾತು ಸತ್ಯ ಆಯ್ತು. ಹರಿಪ್ರಾಪ್ತಿಚ ಉಪಾಯ ಧರಾವೇ ಸಂತಾಂಚಿ ಪಾಯ ಏಕನಾಥ್ ಮಹಾರಾಜರು. ನಿನಗೆ ಪರಮಾತ್ಮ ಬೇಕಂದ್ರೆ ಸಂತರ ಚರಣವನ್ನ ಆಶ್ರಯ ಮಾಡುವಂತ ಎಲ್ಲ ಮಹಾನುಭಾವರು ಈ ಮಾತನ್ನ ಹೇಳಿದ್ದಾರೆ. ಇಲ್ಲೊಂದು ಮಾತು ಹೇಳಿದ್ರು ಅವ್ರು ಬಹಳ ಮಧ್ಯ, ಹೇ ದೇವ, ಭಗವಂತನ ದರ್ಶನೇನ ಬ್ಯಾರೆ ಅಲ್ಲ, ನಿನ್ನ ಸಂತನ ದರ್ಶನೇನ ಬ್ಯಾರೆ. ಹಾಗಾದ್ರೆ ಸಂತರಂದ್ರೆ ಯಾರು? ಏನು ಬಿಳಿ ಬಟ್ಟೆ ಹಾಕಿದವ್ರಿಗೆ ಸಂತರ ಅನ್ಬೇಕು, ಏನು ಹಳದಿ ಬಟ್ಟೆ ಹಾಕಿದವ್ರಿಗೆ ಸಂತರ ಅನ್ಬೇಕು, ಯಾವ ಬಟ್ಟೆ ಏನು ಕಾವಿ ಬಟ್ಟೆ ಹಾಕಿದವ್ರಿಗೆ ಸಂತರ ಅನ್ಬೇಕು, ಏನು ಎಲ್ಲ ಬಟ್ಟಿನೇ ಬಿಟ್ಟವ್ರಿಗೆ ಸಂತರ ಅನ್ಬೇಕು, ಏನು ತಲೆ ಗೋಳಿಸಿದವನಿಗೆ ಸಂತ ಅನ್ಬೇಕು, ಏನ್ ತಲೆ ಮೇಲೆ ಜಟ ಕಟ್ಟಿದವನಿಗೆ ಸಂತ ಅನ್ಬೇಕು, ಏನು ರುದ್ರಾಕ್ಷಿ ಹಾಕಿದವನಿಗೆ ಸಂತ ಅನ್ಬೇಕು, ಏನು ತುಳಸಿ ಮಾಲ ಹಾಕಿದವನಿಗೆ ಸಂತ ಅನ್ಬೇಕು, ಏನು ಜನಿವಾರ ಹಾಕೊಂಡವನಿಗೆ ಸಂತ ಅನ್ಬೇಕು, ಏನು ಲಿಂಗ ಹಾಕೊಂಡವನಿಗೆ ಸಂತ ಅನ್ಬೇಕು. ಸಂತನ ಲಕ್ಷಣ ಏನು? ನಾವನ್ನೋದು ಇವ್ರಿಗೆ ಅಲ್ಲ. ಅವ್ ಗುರಾಣಿ ಹೊಡ್ಯಾಕ್ ಬರ್ತಾವ ನೋಡ್ರಿ. ಈಗ ಹೊಂಟವೋ ಇಲ್ಲೋ ಮಂದಿ. ನಮ್ಮೂರ ಹಳ್ಳದ ಬಲ್ಲೆ ಬಂದು ಜೋಳಿಗೆಗಿನ ಕಾವಿ ಅರ್ಬಿ ತೆಗೆದು ಅವೆಲ್ಲ ಘತಾಟೆಲ್ಲ ಜೋಳಿಗೆ ಹಾಕೊಂಡು ನಾವು ವಿಭೂತಿ ಹಚ್ಕೊಂಡ್ರೆ ಹೋಯ್ತದ. ಅವ್ರು ಹಂಗಲ್ಲ ಕಾವಿ ಗಿವಿ ಹಾಕೊಂಡು ನಾವು ಸಣ್ಣದ ಕೊಳ್ಳ ಒಂದು ಪದಕ ಕಟ್ಕೋತೀವಿ, ಅವ್ರು ಫೋಟೋನೇ ಕಟ್ಕೋತಾರ. ಅವ್ರು ಹಿಂತಿಂತ ದಪ್ಪ ರುದ್ರಾಕ್ಷಿ ರಟ್ಟಿ ಕಟ್ಕೋತಾನ, ಮುಂಗೈಗೆ ಕಟ್ಕೋತಾನ, ತಲೆ ಜಗತ್ತ ಕಟ್ಕೋತಾನ, ಹಿಂತಿಂತ ರುದ್ರಾಕ್ಷಿ ಕೊಳ್ಳ, ಮೈ ತುಂಬಾ ವಿಭೂತಿ, ಎಸಿಯನ್ನ ಪೇಂಟ್ ಹಚ್ಕೊಂಡನೋ ವಿಭೂತಿ ಹಚ್ಕೊಂಡನೋ ಗೊತ್ತಾಗಂಗಿಲ್ಲ. ನೀರ ಕಲಸಿ ಢಾಳ ವಿಭೂತಿ ಹಚ್ತಾನ. ಶಂಕ ಹಿಡ್ಕೊಂಡು ಬಂದ ಅಂಗಳಾಗ ಶಂಕ ಭಾರಿಸಿ ಅವ ಬಂದು ನಿಲ್ತಾನ. ಅವನ ಮ್ಯಾಲ ನೋಡಿದ್ರೆ ವಿಭೂತಿ ಅದ, ಅವನ ಮ್ಯಾಲ ನೋಡಿದ್ರೆ ಕಾವಿ ಕಪಿನಿ ಅದ, ಅವನ ಮ್ಯಾಲ ನೋಡಿದ್ರೆ ರುದ್ರಾಕ್ಷಿ ಅದ.
ಮೈ ತುಂಬ ರುದ್ರಾಕ್ಷಿ ಧಾರಣ ಮಾಡ್ಯಾನ, ಅವನ ಮೇಲೆ ನೀವು ದಯಾ ಬಂದು 10-4 ರೂಪಾಯಿ ಕೊಟ್ರಿ, ರೊಟ್ಟಿ ಕೊಟ್ರಿ, ಅವುಗಳು ಕಾಳು ಕಡ್ಡಿ ಕೊಟ್ರು, ಸಲ ನಿಮ್ಮೂರಾಗೆ ಜಮಾ ಮಾಡ್ಕೊಂಡು ಹಳ್ಳದಾಗ ಕೋಶ ಕೇಳಿಸಿದಲ್ಲ ಅದೇ ಹಳ್ಳಕ್ಕೆ ಹೋಗಿ ಕೋಶ ಕೇಳಿಸಿ ಅವನು ಒರಿಜಿನಲ್ ಡ್ರೆಸ್ ಅಲ್ಲಿ ಹಾಕೊಂಡು ಅಲ್ಲಿ ಹೋಗಿ ಮಲ ಅವಕ್ಕೆ ಬ್ಯಾಟಿ ಆಡಕ್ ಚಾಲು ಮಾಡ್ತಾನೆ. ಗುರಾಳಿ ಏನು ಕಾವೇರಿ ಸಂತ ಅನ್ಬೇಕು, ಏನು ಬಿಳಿದಕ ಸಂತ ಅನ್ಬೇಕು, ಏನು ಹಳದಿಗೆ ಸಂತ ಅನ್ಬೇಕು, ಯಾವುದಕ್ಕ ಏನು ಹಸರಕ್ಕೆ ಸಂತ ಅನ್ಬೇಕು, ಯಾವುದಕ್ಕೆ ಸಂತ ಅನ್ಬೇಕು. ಅದರ ಸಲುವಾಗಿ ಶ್ರೀಮದ್ ಭಾಗವತ ಗ್ರಂಥದೊಳಗ ಸಂತನ ಲಕ್ಷಣ ಬಹಳ ಚಂದ ಬರ್ದಿದ. ವ್ಯಾಸ ಮಹರ್ಷಿ ಆ ಲಕ್ಷಣ ಹಿಂಗ್ ಬರ್ದಿದ್ದಾನ. ಸಂತ ಅಂದ್ರೆ ನೀ ಮ್ಯಾಲ ನೋಡಿ ಮೋಸ ಹೋಗಕ್ ಹೋಗ್ಬೇಡ, ಮ್ಯಾಲ ನೋಡಿ ಮೋಸ ಹೋಗಕ್ ಹೋಗ್ಬೇಡ. ಸಂತತ್ವ ಹೃದಯಕ್ಕೆ ಸಂಬಂಧದ, ಮನಸ್ಸಿಗೆ ಸಂಬಂಧದ. ಅದಕ್ಕೆ ಕಬೀರ್ ಬೈದ, ಮನನ ರಂಗಾಯ ಜೋಗಿ ಕಪಡ ರಂಗಾಯ, ಮನನ ಫಿರಾಯ ಜೋಗಿ ಮನಕ ಫಿರಾಯ. ಹಂಗಿಲ್ಲ ನೋಡ್ರಿ, ಮನಸ್ಸಿಗೆ ರಂಗಸದಿತ್ತಂತ, ಮನಸ್ಸಿಗೆ ರಂಗಿಸಿದ ಅರಬಿ ರಂಗಸ. ಏನ್ ಮಾಡ್ತೀರಿ, ಶರೀರ ಸಾಧು ಆಯ್ತು, ಮನಸ್ಸು ಏನದ ಅಷ್ಟೆಲ್ಲ ದುರ್ಗುಣಗಳು ಒಳಗೆ ಇಟ್ಕೊಳ್ಳೋದು ಒಂದು ತ್ಯಾಗ ಮಾಡಿದ. ಶರೀರ ಮೇಲೆ ಇದ್ದಿದ್ದ ಬಟ್ಟಿ ಬಣ್ಣ ಬದಲಾಯ್ತೇ ವಿನಃ ಮನಸ್ಸಿನ ಬಣ್ಣ ಬದಲಾಗಿಲ್ಲ ಅಂದ್ರ ನೀ ಸಾಧುನೇ ಅಲ್ಲ. ಅದರ ಸಲುವಾಗಿ ಹೇಳಿದ್ರು ಅವರು, ಮ್ಯಾಲಿನ ಬಟ್ಟಿಗೆ ಜಗತ್ತು ಮರಳಾಯ್ತದ. ಸರ್ವಭೂಷಣರು ಅದಕ್ಕೆ ಬೈದರು, ಜನರು ಮೆಚ್ಚುತ್ತ ನಿನ್ನ ಕೈಲಾಸ ಕೊಯ್ವರೆ, ಜನ ಮೆಚ್ಚರಿಗೆ ಶಿವ ಬಿಡುತ್ತಿಹನೆ, ಜನರೇನು ಬಲ್ಲರು ಮನದಾಣ್ಣ ಕೃತ್ಯವ, ಮನವರಿಯದ ಕಳ್ಳತನ ಇಲ್ಲವಲ್ಲ, ಬಿಡು ಬಾಹ್ಯದೊಳು ಡಂಭವ, ಮಾನಸರು ಎಡವಿಡದಿರು ಶಂಭವ. ಅದ್ಭುತವಾಗಿರುವ ಮಾತನ್ನ ಬರೀತಾರೆ. ನಿನ್ನ ಮನಸ್ಸಿನ ರಂಗ ಬದಲಿಯಾಗಬೇಕು. ಸಂಸಾರದ ರಂಗ ಏರಿಯದಲ್ಲ, ಸಂಸಾರ ಸರ್ಪವ ಕಚ್ಚಿ ವಿಷಯೇವಿಸ್ವ ಮೈಯೆಲ್ಲ ಮುಚ್ಚಿ ಅಂತ ಭಜನ್ದಾಗ ಹಾಡೇ ಹಾಡ್ತೀವಿ ನಾವು, ಹಾಡೇ ಹಾಡ್ತೀವಿ. ಸಂಸಾರದ ರಂಗ ಮನಸ್ಸಿಗೆ ಏರಿಯದ, ಆ ರಂಗ ತೊಳಿಬೇಕು. ಭಗವಂತನ ರಂಗ ಆ ಮನಸ್ಸಿಗೆ ಏರ್ಬೇಕು. ಆ ಸಮಯದೊಳಗೆ ಆ ಮನಸ್ಸು ಪರಮಾತ್ಮ ಎರಡು ಒಂದೇ ಆಗ್ಬೇಕು. ಆ ಬಣ್ಣ ಬಟ್ಟೆ ಎರಡು ಒಂದೇ ಆದಾಗ ನಿನ್ನ ಮನಸ್ಸು ಪರಮಾತ್ಮ ಒಂದೇ ಆಗ್ಬೇಕು, ಒಂದೇ ಆಗ್ಬೇಕು. ಅದರ ಸಲುವಾಗಿ ಸಂತರ ಬಗ್ಗೆ ಹೇಳ್ತಾ ಇದ್ದಾನೆ, ಬಹಳ ಸುಂದರವಾದ ಮಾತು. ಕೃಪಾಲು ಅಕೃತ ದೋಹಿ ತಿತಿಕ್ಷು ಸರ್ವದೇಹಿನಾಂ ಸತ್ಯ ಸಾರೋ ನವಧ್ಯಾತ್ಮ ಅಧ್ಯಾತ್ಮ ಸಮಃ ಸರ್ವೋಪಕಾರಕ. ಇದು ಭಾಗವತದ ಅದ್ಭುತವಾಗಿರ್ತಕ್ಕಂಥ ಒಂದು ಶ್ಲೋಕ. ಸಂತ ಅಂತ ಯಾರಿಗೆ ಅನ್ಬೇಕೋ ದೇವರ ಅಂತ ಕೇಳ್ತಾನೆ ಉದ್ಧವ ಪರಮಾತ್ಮನೇ. ನಾ ಸಂತ ಅಂತಾರ ಯಾರಿಗೆ ತಿಳ್ಕೊಳ್ಳಿ, ಸಾಧು ಅಂತ ನಾ ಯಾರಿಗಲ್ಲಿ, ಶರಣ ಅಂತ ನಾ ಯಾರಿಗೆ ತಿಳ್ಕೊಳ್ಳಿ, ಮಹಾತ್ಮ ಅಂತ ನಾ ಯಾರಿಗೆ ತಿಳ್ಕೊಳ್ಳಿ, ಹ್ಯಾಂಗಿದ್ರ ಸಂತ ಹೇಳ. ದೇವರಂದ ಸಂತ ಹೆಂಗ ಅಂದ್ರ ಮ್ಯಾಲಿಂದ ನೋಡಿದ್ರು ಸಂತ ಅಂತ ಗೊತ್ತಾಗಂಗಿಲ್ಪ. ಸಂತತ್ವ ಅದು ಅಂತರಂಗದ ಐಶ್ವರ್ಯ. ಸಂತತ್ವ ಅದು ಮನದ ಅಲಂಕಾರದ, ಮನದ ಅಲಂಕಾರದ. ಶರೀರದ ಅಲಂಕಾರಕ್ಕೆ ಜಗತ್ತು ಮರಳಾಗ್ತದೆ. ಒಂದ್ 10 ಅಡಿ ಬಂಗಾರ ಇಟ್ಕೊಂಡು ಚಂದ ಕಿಮ್ಮತ್ತಿನ ಡೈಮಂಡ್ಸ್ ಅದು ಯಾವ್ದಾರೆ ಬಟ್ಟೆ ಚಂದಂದ ಹಾಕೊಂಡು ಎಲ್ಲರೂ ಆ ಕಡೆಯಿಂದ ಈ ಕಡೆಗೆ ಮ್ಯಾಚಿಂಗ್ಗೆ ಮಾಡಿ ಕೈಯಾಗ ಬಂಗಾರ ಉಂಗುರು ತಗೋರಿ, 5 ಬಟ್ಟಿನಾಗ 10 ಬಟ್ಟಿನಾಗ ಕೊರಳೊಳಗೆ ಒಂದಿಷ್ಟು ದಪ್ಪಂದು ಬಂಗಾರದ ಲಾಕೆಟ್ ಇವೆಲ್ಲ ಹಾಕೊಂಡು ನಡೆದೆ ಅಂದರ ಶರೀರ ಅಲಂಕಾರಕ್ಕೆ ಜಗತ್ತು ಮರಳಾಯ್ತದ, ಮನಸ್ಸಿನ ಅಲಂಕಾರಕ್ಕೆ ಪರಮಾತ್ಮ ಮರಳಾಗ್ತದ. ಮನಸ್ಸು ಅಲಂಕಾರ ಯಾವ್ದ್ರಿಂದ ಮಾಡ್ಬೇಕ್ರಿ? ಮನಸ್ಸು ಅಲಂಕೃತ ಆಗ್ಬೇಕಂದ್ರೆ ಅದಕ್ಕೆ ಸಾಮಾನ್ಯ ಯಾವ ಹಾಕ್ಬೇಕು. ಬಹಳ ಮಜಾ ಅದ, ಬಹಳ ಮಜಾ ಅದ. ಯಾವ್ದಕ್ಕ ಆಭರಣ ಹಾಕ್ತೀರಿ ಆ ಅವರಿಗೆ ಕಿಮ್ಮತ್ ಹೆಚ್ಚಾಯ್ತು. ಬರಿಗೆ ಇತ್ತಂದ್ರ ಕೈಗೆ ಯಾರು ನೋಡಂಗಿಲ್ಲ, ಅದ್ರ ಕಿಮ್ಮತ್ ಅಟ್ ಹೆಚ್ಚಿಗೆ ಆಗಂಗಿಲ್ಲ. ಬಾಟ್ಲಿ ಬಿಲ್ವರ್ ಬೋಟ್ ಗೀಟ್ ಅಗದಿ ಕೈ ತುಂಬಾ ಬಳಿ ಕಾಂಜಿಂದ ಒಂದು ಇಲ್ಲಿ ಎಲ್ಲ ಆಗಬೇಕು ಅಂತ ತಿಳ್ಕೊ. ಈಚೆ ಕೈಯಾಗ ಒಂದು 10 ತೊಲಿ, ಈಚೆಕೊಂದ್ ಕೈಯಾಗ 10 ತೊಲಿ. ಆ ಕೈಗೆ ಕಿಮ್ಮತ್ ಬರ್ತದ, ಭಾರಿ ಕಿಮ್ಮತ್ ಬರ್ತದ. ಎಲ್ಲರೂ ಕೈ ನೋಡಕ್ಕೆ ಚಾಲು ಮಾಡ್ತಾರೆ, ಎಲ್ಲರೂ ಕೈ ನೋಡಕ್ಕೆ ಚಾಲು ಮಾಡ್ತಾರೆ. ಕೈಗೆ ಆಭರಣಗಳು ಶರೀರಕ್ಕೆ ಅಲಂಕಾರ ಆದರ ಮನಸ್ಸಿನ ಅಲಂಕಾರ, ಮನಸ್ಸಿನ ಅಲಂಕಾರ ಗುಣದದ. ಅದಕ್ಕೆ ಹೇಳಿದ್ರು ಗುಣವೇ ಭೂಷಣವಲ್ಲದೆ ಮಣಿ ಹೇಮಾದಿಗಳು ಭೂಷಣವಲ್ಲವು. ಮಹಾತ್ಮರು ಎಲ್ಲ ಪರಿಯಾಗಿ ನಮಗೆ ತಿಳಿಸ್ಕೊತ ಬಂದಿದ್ದಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನ, ಸಾಧು ಅಂತ ಯಾರಿಗನ್ಬೇಕು, ಮಹಾತ್ಮ ಅಂತ ಯಾರಿಗನ್ಬೇಕು, ಸಂತ ಅಂತ ಯಾರಿಗನ್ಬೇಕು. ಅದ್ರ ಬಗ್ಗೆ ಎಷ್ಟು ಚಂದ ಹೇಳ್ತಾನ, ಬಹಳ ಸುಂದರವಾಗಿ. ಅವನು ಕೃಪಾಳು ಇರ್ಬೇಕು, ಎಲ್ಲರ ಮೇಲೆ ದಯ ಮಾಡುವಂತ ಸ್ವಭಾವ ಹೊಂದಿರ್ಬೇಕು, ಯಾರ ಜೊತೆಗೆ ವೈರಭಾವ ಹೊಂದಿರಬಾರ್ದು.
ಎಲ್ಲರ ಮೇಲೆ ಜಯ, ಎಲ್ಲರ ಮೇಲೆ ದಯ. ನಮ್ಮವ್ರು ಬೇರೆ ಅವ್ರು ಇವ್ರು ಭೇದನೇ ಇಲ್ಲ ಅವನೊಳಗೆ, ಕೃಪಾಲು ಇರಬೇಕು. ಆಮೇಲೆ ಯಾರಿಗೂ ದ್ರೋಹ ಮಾಡಬಾರ್ದು. ಅಂತರಂಗದೊಳಗೆ ಕಪಟ ಅನ್ನುವಂಥದ್ದು ಒಟ್ಟೆ ಇರಬಾರ್ದು. ರಾಗ ದ್ವೇಷ ಇವು ಯಾವ ಗುಣಗಳು ಅಂತರಂಗದೊಳಗೆ ಇರಬಾರ್ದು. ಆಮೇಲೆ ಜಗತ್ತಿನ ಎಲ್ಲಾ ಅಪರಾಧಗಳನ್ನ, ಜಗತ್ತವನಿಗೆ ಏನ್ ಅಪರಾಧ ಮಾಡಿದ್ರು ಆ ಅಪರಾಧವನ್ನ ಕ್ಷಮಾ ಮಾಡಬೇಕು. ಕ್ಷಮಾಗುಣ ಅವನಲ್ಲಿರ್ಬೇಕು, ವಿನಯ ಗುಣ ಅವನ ಬಲ್ಲಿ ಇರ್ಬೇಕು. ಇವೆಲ್ಲಾ ಸದ್ಗುಣಗಳು ಅವನ ಬಲ್ಲಿದ್ದು ಲೋಕದ ಜನರಿಗೆ ಉಪಕಾರ ಮಾಡೋದ್ರಾಗೆ ಅವನ ಆಯುಷ್ಯ ಕಳೀತಿರ್ಬೇಕು. ಜನರಿಗೆ ಓಂ ನಮಃ ಶಿವಾಯ ಅನ್ನಕ್ ಹಚ್ಚಬೇಕು, ಜಪ ಮಾಡಕ್ ಹಚ್ಚಬೇಕು, ಸಪ್ತ ಮಾಡಕ್ ಹಚ್ಚಬೇಕು, ಪ್ರವಚನ ಕೇಳಿಸ್ಬೇಕು, ಚರಿತ್ರ ಪಾರಾಯಣ ಮಾಡಬೇಕು, ನಾಮ ಜಪಕ್ಕೆ ಕರ್ಕೊಂಡು ತಂದು ಕೂಡಿಸ್ಬೇಕು. ಲೋಕದ ಜನರು ಉದ್ಧಾರ ಆಗ್ಲಿ ಅಂತ ತಿಳ್ಕೊಂಡು ತಾ ಯಾವ ಸಾಧನ ಮಾಡ್ತಾನೋ, ಒಂದು ರೊಟ್ಟಿ ಕೊಟ್ಟವ್ರು ಆ ಮನೆಯವ್ರು ಇದ್ರಂದ್ರ ಆ ರೊಟ್ಟಿ ಕೊಟ್ಟವ್ರಿಗೆ 5 ಓಂ ನಮಃ ಶಿವಾಯ ಮುಂದೆ ಹೋಗ್ಬೇಕು. ಇದು ಬಹಳ ಆಶ್ಚರ್ಯ ಇದೆ. ಅವ್ರ ಮನೆಯಾಗ ಈ ಬಾಳ ಸಂತ ಅಂತ ಬರ್ತೀವಿ ನೋಡ್ರಿ, ಬಾಳ ಸಂತ ಅಂತ ಬರ್ತೀವಿ ನೋಡ್ರಿ, ಕೈಯಾಗ ಒಂದು ಗೆಜ್ಜೆ ಹಾಕೊಂಡು ಹಿಂಗ್ ಮಾಡ್ಕೊಂತ ಹಾಡ್ಕೋತ ಬರ್ತೀವಿ. ಬಾಯಿ ಹೊಟ್ಟೆ ಕಟ್ಟಿರಲ್ಲ. ಭಜನ ಅಭಂಗ ಅನ್ಕೋತಾನೆ ನಿಮ್ ಮನೆಯಾಗ ಬರ್ತಾನ, ನಿಮ್ ಮನೆಯಾಗ ಬಂದ ಅಭಂಗ ಅಂತಾನ, ನನಗೆ ಏನಾರ ದಾನ ಕೊಡ್ರಿ ಅಂತಾನ. ನೀವು ದಾನ ಕೊಟ್ರಿ ಅಂದ್ರೆ ಅವಾಗ ಏನ್ ಕೇಳ್ತಾನವ, ನೀವು ದಾನ ಕೊಡೋಣ, ಹಾ ನಿಮ್ ಮನ್ಯಾಗ ನಿಮ್ಮ ಅಪ್ಪನ ಹೆಸರು ಹೇಳು. ಹನನೆಲ್ಲ ನಿಮ್ಮ ಅಪ್ಪ, ನಮ್ಮ ಅಪ್ಪ ದೇಹ ಬಿಟ್ಟಾರೆ, ನಿಮ್ಮ ಅಪ್ಪನ ಹೆಸರು. ನೀ ಶ್ರಾದ್ದ ಮಾಡೋ ಸಲುವಾಗಿ ನೀ ಪ್ರಯಾಗಕ್ಕೆ ಹೋಗೋ ಜರುತ್ತಿಲ್ಲ. ತೀರ್ಥರಾಜ ಪ್ರಯಾಗಕ್ಕ ನಿಮ್ಮ ಅಪ್ಪನ ಹೆಸರು ಮೇಲೆ ಶ್ರಾದ್ದ ಮಾಡಕ್ ನೀ ಅಲ್ಲಿಗೆ ಹೋಗೋ ಜರುತ್ತಿಲ್ಲ. ನೀ ನನಗೆ ರೊಟ್ಟಿ ಕೊಟ್ಟಿದಿ, ನೀ ನನಗೆ ಬಟ್ಟೆ ಕೊಟ್ಟಿದಿ, ನೀ ನನಗೆ ಒಂದಿಷ್ಟು ರೊಕ್ಕ ಕೊಟ್ಟಿದಿ, ನಿಮ್ಮ ಅಪ್ಪನ ಹೆಸರು ಹೇಳು. ಆ ಅಪ್ಪನ ಹೆಸರು, ಅವ್ರ ಅಪ್ಪನ ಹೆಸರು, ಅಡ್ಡ ಹೆಸರು, ಕುಲ ಗೋತ್ರಗಳೆಲ್ಲ ಅಂದು ಪರಮಾತ್ಮನ ಮುಂದೆ ಇವ್ರು ನನಗೆ ದಾನ ಕೊಟ್ಟರ ಭಗವಂತ, ಇವ್ರ ವಂಶಕ್ಕೆ ಉದ್ಧಾರ ಮಾಡುವಂತ ತಿಳ್ಕೊಂಡು ಅವ ಹರಕೆ ಕೂಡ ಒಂದ್ 2 ಅಹಂಗಾರ ನೀನು ಹೇಳುವುದು ಬಂದ ನಿಂತಾನ. ಯಾರು ಬಂದರಂತ ನೀನ್ ನೋಡ್ದಿ, ಒಳಗ್ ಹೋದಿ, ನೀ ನೋಡಿ ಒಳಗ್ ನೋಡ್ದೆ ಅಂತ ಹಾಡೋದಲ್ಲ, ನೀ ನೋಡು ಬಿಡು, ಅವ ಹಾಡೋದಲ್ಲ, ಹಾಡ್ತಾನೆ ನಿನ್ನ ಮನ್ಯಾಗ ಕೂತು. ಪರಮಾತ್ಮನ ಧ್ಯಾನ ಮಾಡೋದದ ಮಾಡ್ತಾನವ. ಅವ ಅಷ್ಟು ಹೊತ್ತು ಮಾಡಿ ನೀ ದಾನ ತಂದು ಕೊಟ್ಟ ಮೇಲೆ ಹೆಸರು ಕೇಳಿ ಮತ್ತೊಂದು ಅಭಂಗಂದು ಮುಂದಿನ ಮನೆಗೆ ಹೋಗ್ತಾನ. ಅವು 3 ಮನೆ ಆಗ್ತಾವ, 10 ಮನೆ ಆಗ್ತಾವ, 20 ಮನೆ ಆಗ್ತಾವ, ಅದು ಗೊತ್ತಿಲ್ಲ. ನಿಮ್ಮಿಂದ ದಾನ ತಕೊಂಡು ಹಂಗೆ ಹೋದ್ರ ಆ ಸಾಧು ಋಣಿ ಆಯ್ತಾನ. ಯಾರು ತಗೊಂಡು ಎಲ್ಲರಿಗೂ ಒಂದೇ ಬೆಂಕಿ ಎಲ್ಲರಿಗೂ ಸುಡ್ತದಲ್ರಿ. ಸಾಧು ಇದ್ದ ನನಗೆ ಸುಡಬೇಡ ಅಂತ ಕಾಲಿಟ್ರ ಪರಿಣಾಮ ಯಾವ್ದೇನದ ಅದು ಪರಿಣಾಮ ಮಾಡ್ಬೇಕಿಲ್ಲ. ರೊಟ್ಟಿ ತಿಂದ್ರೆ ಸಾಧುಗೂ ಹೊಟ್ಟಿ ತುಂಬ್ತದ, ಸಾಮಾನ್ಯ ಮನುಷ್ಯಗೂ ಹೊಟ್ಟಿ ತುಂಬ್ತದ. ಕೆಲಸ ಮಾಡ್ತದಿಲ್ಲ. ವಸ್ತು ಏನ್ ಕೆಲಸ ಮಾಡ್ಬೇಕದು ಮಾಡಬೇಕಲ್ಲ. ನಾ ಸಾಧು ಇದ್ದ ನೀವು ಕೊಡ್ರಿ ಅಂತ ನಿಮ್ಮಲ್ಲಿ ತಕೊಂಡು ನಾ ಭಜನೆನೂ ಮಾಡಿಲ್ಲ, ನಾ ಜಪನೂ ಮಾಡಿಲ್ಲ, ಮಸ್ತ್ ನಿಮ್ಮಲ್ಲಿ ಚಂದ ಮಾಡ್ಕೊಂಡು ಹೋಗೋದು, ಆ ಕಡೆ ಮಸ್ತ್ ಚೈನಿ ಮಾಡೋದು. ಪರಮಾತ್ಮ ಅಂತಾನೆ ಮಾಡು ಮಾಡು ಮಾಡು, ನಾನು ನಿನ್ ದಿನ ಎಣಿಸ್ಕೊತಾನೆ ಕುಂತಿದ್ದೆ. ಮಾಡಿ ಏನ್ ಮಾಡ್ತಿ ಮಾಡು, ಎರರ ಮೇಲೆ ಹೋಯ್ತಿ ಹೋಗು, ಏನೇನ್ ತರ್ತಿತ್ತ, ಏನೇನ್ ಮಾಡ್ತಿ ಮಾಡು. ನಾಳೆ ಒಂದಿನ ನೀ ಏನಿದ್ರು ಬಿಟ್ಟು ಇಲ್ಲಿಗೆ ಬರ್ಬೇಕಲ್ಲ. ಇಲ್ಲಿ ಬಂದಾಗ ನೀ ಏನ್ ಮಾಡ್ತಾ, ನೀನು ಭಕ್ತಿ ಗುಣ ನನಗೆ ಸಲ ಗೊತ್ತಾದವ, ನನಗೆ ಯಾರು ನೋಡ್ಲತ್ತಿಲ್ಲ ಅಂತ ನೀ ಅಂದಿರ್ಬೇಕು. ಅಲ್ಲೇನಪ್ಪಾ ಅಂದ್ರೆ ನಿನ್ನ ಮನಸ್ಸಿನೊಳಗೆ ಚಿತ್ರಗುಪ್ತರು ಅಂತ ಇಟ್ಟೀನಿ. ನಾ ಚಿತ್ರಗುಪ್ತರು ಅಂತ ಇಟ್ಟೀನಿ. ಈ ಗಾಡಿಗಳಿಗೆಲ್ಲ ಒಂದು ಚಿಪ್ ಹಾಕ್ತಾರಂತ GPS. ಅದು ಯಾರ ರೋಡಿ ಮೇಲೆ ನಡೆದದ, ಎಷ್ಟು ಕಿಲೋಮೀಟರ್ ಸ್ಪೀಡ್ ಓಡಿಸ್ಲತ್ತಾನ, ಎಲ್ಲಿ ನಿಂತಾನ, ಅದೆಲ್ಲ ನಿಮ್ ಮನೆಗೆ ಗೊತ್ತಾಯ್ತದ ಮೊಬೈಲ್ದಾಗೆ. ಮೊದಲ ಲಾರಿ ಇಲ್ಲಿ ಹೆಂಗಾಯ್ತ್ರಿ, ಅಲ್ಲಿ ಹಂಗಾಯ್ತ್ರಿ, ಅವ ಮನೆಗೆ ಹೋಗಿ 2 ದಿನ 1 ದಿನ ನಿಂದ್ರಿಸ್ಕೊಂಡ್ ನಿಂತು ಪಂಕ್ಚರ್ ಆಗಿತ್ರಿ, ಅವ ಮೆಕ್ಯಾನಿಕ್ ಸಿಗ್ಲಿಲ್ರಿ, ಓಡಾಡದ್ರಿ ಅಂತ ಅವ 2 ದಿನ ನಿಂದ್ರಿಸಿದ್ರು. ಈ ಮಾಲಕಗೆ ಏನು ಗೊತ್ತಾಯ್ತಿಲ್ಲ, ಅದಕ್ಕೆ ನುಕ್ಸಾನ್ ಹಾಕೋತಾನೆ ಇರ್ತೈತಿ. ಈಗ ಹಂಗಲ್ಲ, ಅವ ಎಲ್ಲಿ ಎಲ್ಲಿ ಓಡಿಸ್ಲತ್ತಾನ, ಗಾಡಿ ಏನ್ ಸ್ಪೀಡ್ ನಡೆದದ, ಇವ ಯಾವಾಗ ಒಯ್ದು ಮುಟ್ಟಿಸ್ತಾನ, ಏನ್ ಮಾಡ್ತಾನೆ, ಇಲ್ಲೇ ಕುಂತಲ್ಲೇ ಹೇಳ್ತದದು. ಹಂಗ ನಾವು ಮನುಷ್ಯರೇ ಇಟ್ಟು ವಿಜ್ಞಾನದಿಂದ ಶಾಣೆ ಆಗಿದ್ದೇವೆ ಅಂದ್ರ ಅವ್ರ ವಿಜ್ಞಾನ ನಮ್ಕಿನ ಮುಂದಿದ್ದ. ಯಾರ್ದು? ಪರಮಾತ್ಮ. ನಾವೇಟ ಡಾಂಬಿಕರಿದ್ದೇವೆ, ನಾವೇಟ ಹಕೀಕತ್ ಭಕ್ತರಿದ್ದೇವೆ, ನಾವೇಟ ಸಾತ್ವಿಕ ಗುಣದವರಿದ್ದೇವೆ, ನಾವೇಟ ರಜಗುಣದವರಿದ್ದೇವೆ, ನಾವೇಟ ತಮ ಗುಣದವರಿದ್ದೇವೆ. ಮಂದಿ ಎದ್ರೆ ಹ್ಯಾಂಗಿರ್ತೇವೆ, ಹಿಂದ ಹೋಗಿ ಹ್ಯಾಂಗಿರ್ತೇವೆ. ಇಲ್ಲಿ ಮಂದಿಯಾಗಿದ್ದಾಗಿದ್ರೆ ಫೋಟೋ ತೆಕ್ಕೋತಾನ, ಸಂಧ್ಯಾಗ ಹೋದಾಗ ಫೋಟೋ ತೆಕ್ಕೋತಾನ, ನಾಳೆಗೆ ಅವ್ನ ಬೈಲು ಇದ್ದಾಗ ಎಡ್ಡು ನಿನ್ನ ಕೈಯಾಗ ಕೊಡ್ತಾನ. ನೀನೇ ನೋಡ್ಕೋಪ, ನಮ್ದೇನಿಲ್ಲಿದ್ರಾಗ ಹಾಗೇನ್ ಹೇಳೋದಿದ್ದೀನಿ. ಡೇಂಜರ್ ಅದ, ಮುಂದಿನ ಬಹಳ ಖತರ್ನಾಕ್ ಡೇಂಜರ್ ಅದ. ಸಾಧುಗಳು ಭಕ್ತಿ ಮಾಡ್ರಿ ಅಂತ ಇಟ್ಯಾಕ್ ತಲೆ ಹೊಡ್ಕೋತಾರಂದ್ರೆ ಕಾರಣ ಇಷ್ಟೇ. ಸತ್ಸಂಗ್ ಮಾಡ್ರಿ, ಭಕ್ತಿ ಮಾಡ್ರಿ, ದ್ರೋಹ ಮಾಡ್ಬೇಡ್ರಿ, ಯಾರ ಮನಸ್ಸು ಮುರಿಬೇಡ್ರಿ, ಯಾರಿಗೆ ತೊಂದರೆ ಕೊಡ್ಬೇಡ್ರಿ, ಇವೆಲ್ಲ ಮಾತಾಡ್ಲಿಕ್ಕೆ ಕಾರಣ ಅದೇ. ಶಾಸ್ತ್ರದ ಶಾಸ್ತ್ರ ಎಂದು ಸುಳ್ಳು ಹೇಳಂಗಿಲ್ಲ. ತಾಯಿ ಯಾವ ಕಲ್ಯಾಣವನ್ನು ಬಯಸ್ತಾಳೋ ಶಾಸ್ತ್ರ ನಮ್ದು ಅದೇ ಕಲ್ಯಾಣವನ್ನು ಬಯಸ್ತಾಳೆ. ಅದ್ರ ಸಲುವಾಗಿ ಲೇಟ್ ಚಂದ ಹೇಳಕ್ ಚಾಲು ಮಾಡಿದಾನ. ಈ ತರ ಇರಬೇಕು ಅಂತ ತಿಳ್ಕೊಂಡು ಹೇಳಿ
ಸಂತನ ಶರೀರ ಅದು ಪ್ರತ್ಯಕ್ಷ ಭಗವಂತನ ಶರೀರದ ಸಂತ ಭಗವಂತ ಇಬ್ಬರು ಬೇರೆ ಬೇರೆ ಅಲ್ಪ ಅಂತ ತಿಳ್ಕೊಂಡು ಹೇಳಿ ಮುಂದೆ ಬಂದು ಒಂದು ಮಾತನ್ನ ಬಹಳ ಸುಂದರವಾಗಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಮುಂದೆ ಬಂದು ಒಂದು ಮಾತು ಏನ್ ಹೇಳಕ್ ಚಾಲು ಮಾಡಿದ್ದಾರೆ ಇಲ್ಲಿ ಮುಂದೆ ಬಂದು ಅಂದ್ರ ಮಹಾತ್ಮರು ಕಬೀರ ದರ್ಶನ ಸಾಧು की ಸಾಹಿಬ ಆವೆ ಯಾರ ಲೇಖ ಮೇ वो एक ही दिन बाकी के दिन ಬರಬಾರ. ಇದು ಕಬೀರನ ಮಾತು. ಎಂದ ನಿನಗೆ ಸಾಧುಗಳ ದರ್ಶನ ಆಯ್ತದ ನೋಡು, ನಿನಗೆ ಪರಮಾತ್ಮನ ನೆನಪು ಕೊಡ್ಲಕ್ಕೆ ನಿನ್ನ ಮನೆಗೆ ಸಾಧುಗಳು ಬರ್ತಾರೆ. ರೊಕ್ಕ ಕೊಡು, ರೂಪಾಯಿ ಕೊಡು, ಚಂದ ಕೊಡು, ಪಟ್ಟಿ ಕೊಡು, ಸಾಧು ಯಾಕೆ ಬರ್ತಾನೆ ನಿನ್ನ ಮನೆಗೆ? ನಿನ್ನ ಮನೆ ಗುರು ನಿನ್ನ ಮನೆಗೆ ಯಾಕೆ ಬರ್ತಾನ? ಮನೆ ಗುರುಗಳು ಅಂತ ಇರ್ತಾರಿಲ್ಲ, ಯಾಕೆ ಬರ್ತಾರೆ ಮನೆ ಗುರುಗಳು ನಿನ್ನ ಮನೆಗೆ? ಸಾಧುಗಳು ಯಾಕೆ ಬರ್ತಾರೆ ನಿನ್ನ ಮನೆಗೆ? ಅವ್ರಿಗೆ ಪಕ್ಕ ಗೊತ್ತದ ಹೊಲ ಮನೆ ವ್ಯಾಪಾರ ಉದ್ಯೋಗ ಕೂಡೋದು ತಗೊಳ್ಳೋದು ಮಕ್ಕಳ ಮದುವೆ ತೊಟ್ಲು ಬಟ್ಲು 100 ಇರ್ತಾವ ಸಂಸಾರಿ ಸುತ್ತ. ಮದಿ ಆದ್ರೆ ಮುಗಿತಂತಾನ, ಮುಗಿಯಲ್ಲ ಮದಿ ಆದ್ಮೇಲೆ ಚಾಲು ಆಯ್ತದ. ಡೆಫಿನೇಷನ್ ತಪ್ಪದ. ಇದನ್ನ ಮಗಳ ಮದಿ ಆಯ್ತಂದ್ರೆ ಮುಗಿದೈತಿ ನೋಡ್ರಿ. ನಾ ಗಂಗ್ಯಾಗ ಹೋಗಿ ಮೈ ತೊಳ್ಕೊಂಡ ಕೆಸರಾಗಿ ಬಿದ್ದಿ ಗಂಗ್ಯಾಗ ಮೈ ತೊಳ್ಕೊತಿ, ಗಂಗ್ಯಾಗ ಮೈ ತೊಳ್ಕೊತಿ. ಒಂದು ಸಂವಾದ ತೊಟ್ಟಲ್ಲಿ ಇಡ್ಬೇಕು, ಮತ್ತ ಮಧ್ಯದಾಗ ಕುಬ್ಸೋದ ಕಾರ್ಯಕ್ರಮ ಮಾಡ್ಬೇಕು, ಹಣ್ಣು ಒಯ್ಬೇಕು, ಕುಬ್ಸೋದ ಕಾರ್ಯ ಮಾಡ್ಬೇಕು, ಮತ್ತ ಮುಂದೆ ದೀಪಾವಳಿ ಮೊದಲೇ ದೀಪಾವಳಿ ಮನೆ ಕರ್ಕೊಂಡು ಬರ್ಬೇಕು, ಮುಂದೆ ಇವೆಲ್ಲ ಮಾಡ್ಬೇಕು. ಮತ್ತ ತೊಟ್ಟಲು, ಆ ತೊಟ್ಟಲು ಮಾಡ್ಬೇಕು. ತೊಟ್ಟಲು ಅನ್ನೋದ್ರ ಜಾವಳ ಅಂತಾನ, ಜಾವಳ ಅನ್ನೋದ್ರಾಗ ಅದಕ್ಕೆ ಶಾಲು ಅಂತಾನ, ಮತ್ತೊಂದು ಅಂತಾನ. ಅದು ಆಯ್ತಂದ್ರ ಮತ್ತೇನಾದ್ರು ತೆಕ್ಕೊಂಡೇ ಕೂಡ್ತಾನ. ಏನು ಮುಗಿದದಂತೇನ್ ಚಾಲು ಆಗ್ಯದಂತೆ ನಿನಗೆ? ಈಗ ಇಟ್ ಕಣ್ಣಿಲ್ ನೋಡಿನು ಇದಾದ್ರೆ ಮುಗಿತಂತೆ ಅಂದ್ರೆ ಎಂತ ಭಾರಿ ಇರ್ಬೇಕು ನಿನ್ ತಲೆ, ಏಟರ ನಿನ್ನ ಶಾಣಿತ ನಿಂತಿರ್ಬೇಕು. ಅದ್ರ ಸಮಾನ ಅಂತಾರ ಇದು ಸಂಸಾರ ಮುಗಿಯದೇ ಅಲ್ಲ, ಮುಗಿದ್ರ ಸಂಸಾರೇ ಅಲ್ಲ. ಅದು ಸಂಸಾರ ಏನ್ ಮುಗಿತದ್ರಿ? ಮುಗಿತದ. ಗಾಡಿಗೆ ಕುಂತಿದ್ದ ದಿನವೇ ಮುಗಿಯಲ್ಲ. ಅವತ್ತು ಮಾತಾಡ್ತಾರ, ಏನ್ರಿ ಸತತು ಇನ್ನೊಂದು ಮಗಳಿತ್ತು ಅದ್ರ ಕೆಳಮಿಲಿ ಟಕ್ಸಿ ಅಕ್ಷತಾಕ್ ಸಾಯ್ಬಾರ್ದ, ಅದು ಅವತ್ತು ಬಯಸ್ಕೋಬೇಕೇ ನೀ. ಏನ್ ಮಾಡ್ತೀರಿ ಈ ಸಲ ಮಾಡ್ಕೊ ನಾವು ಅಂದೇವೆ ಸಾರಿ ಅಂದೇವ್ ತೆಲಿ ಮಾಡ್ಕೊಂಡೇವು. ಅದೊಂದು ಮಗಳ ಮದಿ ಮಾಡುವ ಅದೊಂದು ಮದ್ ಇಲ್ಲ ನನ್ನ ಕೈಯಾಗೆ ನೀನ್ ನೋಡ್ತಾ ಮುಂದ ಈ ಉಗಾದಿ ಆಗೋಣ, ಮುಂದೆ ಹೇಳವ ಈ ಖರೀಫ್ ಆಗೋಣ, ರಬ್ಬಿ ಹೇಳವ ರಬ್ಬಿ ಆಗೋಣ, ಮತ್ ಮುಂದಿನ ಖರೀಫ್ ಹೇಳವ ಖರೀಫ್ ಆಗೋಣ, ರಬ್ಬಿ ಹೇಳವ. ಆ ಪೋರಿ ಮದಿ ಒಂದು ಮಾಡಲ್ ಹೋಯ್ತು, ಭಾಡ್ಯ ಸತ್ ಹೋಯ್ತು ನಾವು. ಮತ್ ಅವತ್ತರ ನಿನ್ನ ಮುಗ್ದದೆ, ಅವತ್ತರ ಏನ್ ಮುಗ್ದದೆ? ಸತ್ತಿದಿ ಅವತ್ತರ ಸುಖದಿಂದ ಕೂಡ್ಸ್ಯಾರ ನಿನಗ. ಅವತ್ತ ಹೇಳಕ್ ಚಾಲು ಮಾಡ್ತಾರೆ, ಇದೇ ಮಾಡ್ಕೊ ಅದೇ ಮಾಡ್ಕೊ. ಅಂದ್ಮೇಲೆ ಇದು ಸಂಸಾರ ಮುಗಿಯೋದಲ್ಲ, ಮುಗಿಯಂತ ಮುಗಿಸ್ತಾ ಅಂತ ನೀ ಏನ್ ಕುಂತೀರಿ, ಇದೇ ಮಾಯದ ಕೆಲಸ. ನಿನ್ನ ತೆಲಿ ಮೇಲೆ ಮಾಯ ಡೇರ ಹಾಕೊಂಡು ಕುಂತಾರ. ಇದು ಬಹಳ ಮಜಾ. ಮಾಯ ನಿನಗೆ ಬಿಟ್ಟು ಎಲ್ಲಾರ ಇಲ್ಲ. ಮಾಯ ನಿನ್ ತೆಲಿ ಮೇಲೆ ಡೇರ ಹಾಕ್ಯದಂತೆ ಅದು ಬುದ್ಧಿ ಉಲ್ಟಾ ತಿರುಗಿ ಸಿಗ್ತದ. ಯಾವುದು ಮುಗಿಯಲ್ಲ ಅದು ಮುಗಿತದ ಮಾಡಂತ ನಿನ್ನ ಮಾಡಕ್ ಹಚ್ಚ. ಆ ತೆಲೆ ಮೇಲಿಂದ ಮಾಯ ಬಾಜಿಗೆ ಸರಿಬೇಕಂದ್ರ ಸ್ವಂತ ನಿನ್ನ ತೆಲೆ ಮೇಲೆ ಕೈ ಇಡಬೇಕು. ಸ್ವಂತ ಅಂದ್ರೆ ಯಾರು ಇಲ್ಲಿ ಬೆಳವಿದ್ದಿಲ್ಲ. ಮತ್ತೆ ಕೈ ಆಡ್ಕೊಂಡು ತಲೆ ಮೇಲೆ ಇಟ್ಕೊಂಡ್ರು ಫಜಿತಿ ಸಿದ್ದಾರಪ್ಪ ಹಂಗೆ ಮಾಡಿನಂತೆ ಅವನೊಬ್ಬ. ಸಂತ ಅಂದ್ರೆ ಯಾರು? ಸಂತ ಅಂತ ಯಾರಿಗಂತಾರ? ಬಹಳ ಸುಂದರವಾದ ಮಾತನ್ನ ರಾಮಚರಿತ ಮಾನಸರು ಗೋಸ್ವಾಮಿ ತುಳಸಿದಾಸರು ಅದ್ಭುತವಾದ ಮಾತನ್ನ ಹೇಳ್ತಾ ಇದ್ದಾರೆ. ಗೋಸ್ವಾಮಿ ತುಳಸಿದಾಸರು ಏನಂತಾರ? ಕೋಮಲ ಚಿತ್ತ ದೀನಪರ ದಯ ಮನ ವಚನ ಕ್ರಮ ಮಮ ಭಗತಿ ಅಮಾಯ ಸವಹಿ ಮಾನ ಪ್ರದ ಆಪು ಅಮಾನಿ ಭರತ ಪ್ರಾಣ ಸಮ ಮಮತೆ ಪ್ರಾಣಿ. ಗೋಸ್ವಾಮಿ ತುಳಸಿದಾಸರು ರಾಮಚರಿತ ಮಾನಸರು ಬರೀತಾರೆ. ರಾಮಚಂದ್ರ ಪ್ರಭುವಿನ ಹತ್ರ ಭರತ ಬಂದಿದ್ದ. ಭರತ ಬಂದು ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಕುಶಲೋಪರಿ ವಿಚಾರಗಳ ಆದ್ಮೇಲ ಸಂತ ಅಂತ ಯಾರಿಗನ್ನಬೇಕು, ಮಹಾತ್ಮ ಅಂತ ಯಾರಿಗನ್ನಬೇಕು, ಯಾರ ಆಶ್ರಯ ಮಾಡಿದ್ರೆ ನನ್ನ ಜನ್ಮ ಉದ್ಧಾರ ಆಯ್ತದ, ಯಾರ ಸಂತರು ಅವ್ರ ಲಕ್ಷಣ ಹೇಳಬೇಕು ಅಂದಾಗ ಸ್ವತಃ ಶ್ರೀರಾಮಚಂದ್ರ ಪ್ರಭು ಈ ಮಾತನ್ನ ಹೇಳ್ತಾರ. ಕೋಮಲ ಚಿತ್ತ, ಮೃದು ಮೃದು ಮೃದುವಾದ ಮನಸ್ಸು, ಪಾಷಾಣ ಹೃದಯದವ ಸಂತ ಆಗಕ್ ಸಾಧ್ಯ ಇಲ್ಲ ಅಂತೀರಿ. ಆದ್ರ ಮನಸ್ಸು ಚಲ್ಲಾಗ್ಯದ, ಅದ್ರದ್ದೇನ್ ತಂದೀವಿ. ಯಾರ ಮ್ಯಾಲ ಕರುಣ ಬರಲ್ಲ ಅದಕ್ಕೆ, ಯಾರ ಮ್ಯಾಲ ದಯ ಬರಲ್ಲ ಅದಕ್ಕೆ. ಅದು ಮನುಷ್ಯ ಕಲ್ಲದ. ಇವನೇನು ಸಂತ ಆಗ್ತಾನೆ? ಸಂತ ಹೃದಯ ನವನೀತ ಸಮಾನ. ಗೋಸ್ವಾಮಿ ತುಳಸಿದಾಸರು ಬೆಣ್ಣೆ ಇದ್ದಂಗಿರ್ತದಂತ ಸಂತನ ಹೃದಯ. ಬೆಣ್ಣೆ ಅಂತ ಯಾಕೆ ಉದಾಹರಣೆ ಕೊಟ್ರಂದ್ರ, ಹಿಂದಕ್ಕೆ ಹೈನ ಬಹಳ, ಎಲ್ಲರ ಮನೆ ಹೈನ ಎಮ್ಮಿ ಆಕಳೆಲ್ಲ ಇರ್ತಿದ್ರು. ಅವ್ರೇನಪ್ಪ ಅಂದ್ರೆ ಬೆಣ್ಣೆ ತೆಗಿತಿದ್ರು. ಆಗೆಲ್ಲ
ಜಾಸ್ತಿ ಒಂದ್ 40-50 ವರ್ಷ ಕೆಳಗೆ ಯಾರಿಗೋ ಊರಾಗ ಒಂದೆರಡು ಗೌಡ್ರದು ಕುಲಕರ್ಣರ್ದು ಸಾವುಕಾರದು ಒಂದೆರಡು ಮನಿ ಅಟ್ಟಿ ಮಾಳಿಗೆ ಮನಿ ಇರ್ತಿದ್ದು. ಚಂದ ಅನುಕೂಲ ಅದ ಅಂದ್ರೆ ಮನೆ ಮೇಲೆ ತಗಡ ಇರ್ತಿದ್ದು. ಪರವಾಗಿಲ್ರಿ, ಬಾರ ತಗಡದ ಮನಿ ಅದ, ಮಗಳಿಗೆ ಕೊಡ್ಲಕ್ಕೆ ಅಡ್ಡಿ ಇಲ್ಲ. ಇವೆಲ್ಲ ಮಾತ್ ನಾ ಕೇಳಿ ಮುಂದೇಟು ಛಪ್ಪರ್ ಅದ, ಖರೆ ಬಾರ ತಗಡದ ಮನಿ ಅದ ಅಂದ್ಮೇಲೆ ಮಗಳಿಗೆ ಕೊಡ್ಬೇಕದ. ಹಂಗಿರ್ಬೇಕ್ರಿ. ಊರಾಗಿಂತ ಮನೆ ಇರ್ತಿದ್ದು, ಕೆಳಗಿಟ್ರೆ ಬೆಣ್ಣೆ ಬೆಕ್ಕ ತಿಂದು ಹೋಯ್ತದ ಅಂತ ನೆಲು ಮಾಡಿ ಮ್ಯಾಲ ಕಟ್ತಿದ್ರು. ಬೆಣ್ಣೆ ಮುಂಜಾನೆ ಟೈಮಿನಾಗ ತೆಗೆದಾಗ ಚೆಂಡ ಇದ್ದಂಗೆ ಇರ್ತಿತ್ತು. ಬಿಸಿಲು ಏರ್ತಾ ಹೋದಂಗ ಬಿಸಿಲು ಬಡದದ ಅದಕ್ಕ ತಗಡಕ್ಕೆ ಬಿಸಿಲು ಬಡದದು. ಕರಗೇದೇನು ಬಡಿಸ್ಕೊಂಡೆ ತಗಡಲ್ಲ, ಕರಗಿಲ್ಲ. ಇದು ಬೆಣ್ಣೆ ಕರಗಕೊಂತ ಕೆಳಗ. ಗೊತ್ತದ ನಿಮ್ಮೆಲ್ಲರಿಗೆ. ತಗಡಕ್ಕೆ ಬಿಸಿಲು ಬಡದ್ರ ಬೆಣ್ಣೆ ಕರಗತದಲ್ಲ, ಹಾಂಗ ಜಗತ್ತಿನ ಜನರಿಗೆ ತ್ರಾಸ ಆಯ್ತಂದ್ರೆ ಸಂತನ ಹೃದಯ ಕರಗುತ್ತ. ಜಗವೆಲ್ಲ ನಗುತ್ತಿರಲಿ, ಜಗದ ಅಳುವು ನನಗಿರಲಿ. ವೈಷ್ಣವ ಜನತೋ ತೇಣೆ ಕಹಿಯೇ ಪೀಡ ಪರಾಯಿ ಜಾಣಿವೆ. ಯಾರು? ಮೀರಾಬಾಯಿ ಮಾತನ್ನ ಹೇಳ್ತಾ ಇದ್ದಾಳ. ವೈಷ್ಣವ ಜನತೋ ತೇಣೆ ಕಹಿಯೇ ಪೀಡ ಪರಾಯಿ ಜಾಣಿವೆ. ವೈಷ್ಣವ ಅಂತ ನಾವು ಅವರಿಗೆ ಅಂತೇವೆ. ಇನ್ನೊಬ್ಬರು ದರ್ದು ಇನ್ನೊಬ್ಬರು ದುಃಖ ತಿಳ್ಕೊತಿದ್ರಂದ್ರೆ ಅವ್ರಿಗೆ ವೈಷ್ಣವರು ಅನ್ನಬೇಕು ಅನ್ನುವ ಮಾತನ್ನ ಭಕ್ತರ ಲಕ್ಷಣವನ್ನು ಹೇಳಿದಾನ, ಸಂತರ ಲಕ್ಷಣವನ್ನು ಹೇಳಿದಾನ. ಸಮಯ ಮುಗಿದೋಯ್ತು, ಮುಂದಿನ ಊರು ಕರೀಲತ್ತದ. ಅವು ಗುಣಗಳು ಏನವ ಅನ್ನೋದು ಮತ್ತೆ ನಾವು ನಾಳೆ ವಿಚಾರ ಮಾಡೋಣ. ಮಳೆಯವ್ರು ಬೇಡ್ಕೋರಿ. ಗೋಸ್ವಾಮಿ ತುಳಸಿದಾಸರ ಸಂತ ಅಂತ ಯಾರಿಗೆ ಕರೆದಾರ? ಸ್ವತಃ ಪರಮಾತ್ಮ ಭಾಗವತದೊಳಗೆ ಯಾರಿಗೆ ಸಂತ ಅಂತ ಹೇಳ್ಯಾನ, ನಾನು ತಾವು ಭೇಟಿ ಮಾಡಿಸಂತ ಒಮ್ಮೆ ಕೇಳ್ಕೋರಿ. ಮಹಾದೇವ್ ನಿಮ್ಮ ಜೀವನದೊಳಗೆ ಭೇಟಿ ಮಾಡಿಸ್ತಾನ ಅಂತ ಹೇಳುತ್ತ ಮಾತಿಗೆ ವಿರಾಮ.